ಈ ಯೂನಿವರ್ಸಿಟಿ ಸ್ಟಡಿ ಮಾಡಕ್ ನೀವೇನಾದ್ರೂ ಹೋಗಿದ್ರಾ? ಜೈಲ್ ಅನ್ನೋ ಒಂದು ಕಂಟೆಂಟ್ ಉಟ್ಕೊಂಡಿದೆ. ನನ್ನ ಒಂದು ಕಾಲೇಜ್ ಡೇಸು ಮತ್ತೆ ಅದಾದ್ಮೇಲೆ ಇದ್ದಿದ್ದು ಒಂದು ಜರ್ನಿ ಏನಿದೆ ಅದರಿಂದನೇ ಉಟ್ಕೊಂಡಿದ್ದು. ಒಳ್ಳೆಯವರು ಕೆಟ್ಟವರು ಅಥವಾ ಅಧಿಕಾರಿಗಳು ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಳಗಡೆ ಹೋದ್ರಿ ಅಂತಂದ್ರೆ ಒಂಥರ ಬೇರೆನೆ ಜಗತ್ತದು. ಒಂದು ದರ್ಶನ್ ಅವ್ರ ವಿಚಾರಕ್ಕೆ ಒಂದು ಒಂದು ಕಂಟೆಂಟ್ ಸಿಕ್ಕಾಪಟ್ಟೆ ವೈರಲ್ ಆ ಫೋಟೋ ರಿಲೀಸ್ ಆಗುತ್ತಲ್ಲ ಸರ್, ದರ್ಶನ್ ಸರ್ದು ಫೋಟೋ ರಿಲೀಸ್ ಆಗೋದು ಅದು ಜೈಲ್ ಒಳಗಡೆನೆ ರಿಲೀಸ್ ನಡೆದಿರುವಂತ ಘಟನೆ. ಅದು ಏನಿದೆ ಅದನ್ನೇ ನಾನು ಹೇಳಕ್ ಬರ್ತಾ ಇರೋದು. ಸೊ ಇವರು ಬೆಸ್ಟ್ ಪೇರ್ ಆಗೂ ಕಾಣ್ತಾರೆ, ನಾನ್ ಅನ್ಕೊಂಡಿದ್ದ ಮೇಘ್ನಾ ಆಗೂ ಕಾಣ್ತಾ ಇದ್ದಾರೆ. ಸಖತ್ ಖುಷಿ ಆದ್ರು. ನಾನು ಈ ತರ ಪಾತ್ರ ಮಾಡಿರ್ಲಿಲ್ಲ, ನನಗ್ ಬೇಕಿತ್ತು ಈ ತರದ ಒಂದು ಪಾತ್ರ ಅಂತ ಹೇಳ್ತಾ ಇದ್ರು. ಒಂದ್ ಪೂಜೆ ಅಂತ ಮನುಷ್ಯ ಗಣೇಶದಿಂದ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಹಂಗೆ ಉಪ್ಪಿ ಸರ್ ಇಂದ ಸ್ಟಾರ್ಟ್ ಮಾಡ್ಬೇಕು. ನನ್ ಲೈಫ್ ಚೇಂಜಿಂಗ್ ಫಿಲಮ್ ಅಂದ್ರೆ ಉಪ್ಪಿಟ್ಟು ಸರ್. ಸಿನಿಮಾಟೋಗ್ರಫಿ ಕ್ರಾಫ್ಟ್ ತುಂಬಾ ಚೆನ್ನಾಗಿ ಡಿಸೈನ್ ಆಗಿದೆ. ಇದಕ್ಕೆ ನನ್ನ ಹೆಂಡತಿ ಕಾರಣ. ಈಗ JC ಡೈರೆಕ್ಟರ್ ಚೇತನ್ ಜರನ್ ನನ್ನ ಜೊತೆಗಿದ್ದಾರೆ. ಚೇತನ್ ನಮಸ್ಕಾರ. ನಮಸ್ತೆ ಸರ್. ತುಂಬಾ ಮಾತಾಡೋದಿದೆ. ಹೌದು ಸರ್. ನನಗೆ ಇನ್ನೂ ನೆನಪಿದೆ, ಡಾಲಿ ಅವ್ರ ಆಫೀಸಲ್ಲಿ ಅವತ್ತು ಬಂದಿದ್ರು. ಡಾಲಿ ಹೇಳ್ತಾ ಇದ್ರು, ಇವರು ಒಂದು ಒಳ್ಳೆ ಟೀಮು ಸಖತ್ತಾಗಿ ಮಾಡ್ಕೊಂಡಿದ್ದಾರೆ, ಆಲ್ರೆಡಿ ಶೂಟ್ಗೆ ಹೋಗ್ಬೋದು ಹಂಗೆ ರೆಡಿ ಆಗಿದ್ದಾರೆ ಅಂತ. ಅವತ್ತು ಒಂದು ಸಣ್ಣ ಇದಾಯಿತು, ಅಂದರೆ ಸುಮ್ಮನೆ ಡಾಲಿ ಹಂಗೆಲ್ಲ ಹೌದು ಮಾಡೋದಿಲ್ಲ, ಎನ್ಕರೇಜ್ ಮಾಡೋದಿಲ್ಲ. ಅಂದರೆ ಆ ಟ್ಯಾಲೆಂಟು ಆ ಕಂಟೆಂಟು ಅಷ್ಟು ಸ್ಟ್ರಾಂಗ್ ಆಗಿದ್ದರೆ ಮಾತ್ರನೇ ಅವರು ಆದ್ಯತೆ ಕೊಡ್ತಾರೆ ಅಂತ. ಸೊ ಅವತ್ತೇ ಅನಿಸಿತು ನನಗೆ. ನಾನು ಇವಾಗ ಪ್ರಖ್ಯಾತ ಹತ್ರ ಮಾತಾಡ್ಬೇಕಾದ್ರೆ 3 ವರ್ಷ ಅಂದ್ಬಿಟ್ರು. 3 ವರ್ಷ ಆಗೋಯ್ತಾಗಲಿ. ಹೌದು ಸರ್. ಸೊ ಒಂದೊಳ್ಳೆ ಕಂಟೆಂಟ್ ಆಗ್ಬೇಕಾದ್ರೆ ಟೈಮ್ ತೊಗೊಳುತ್ತೆ. 100%. ಸೊ ಆ ಒಂದು ವಿಷಯಕ್ಕೆ ನನಗೆ ಫಸ್ಟು ಅನಿಸಿದ್ದು ಈ ಕಂಟೆಂಟ್ ನೋಡಿದ ತಕ್ಷಣ, ಫಾಂಟ್ ನೋಡಿದ ತಕ್ಷಣ, ಅಂದರೆ ಈ ಯೂನಿವರ್ಸಿಟಿ ಸ್ಟಡಿ ಮಾಡೋಕ್ಕೆ ನೀವೇನಾದರೂ ಹೋಗಿದ್ರಾ, ಅಥವಾ ಈ ಯೂನಿವರ್ಸಿಟಿ ಮಾಡೋದಕ್ಕೆ ನಿಮ್ಗೆ ಇನ್ಸ್ಪೈರ್ ಮಾಡಿದ್ದೇನು ಅಂತ ತುಂಬ ದೊಡ್ಡ ಪ್ರಶ್ನೆ ನನಗೆ ಕಾಡ್ತಾನೆ ಇದೆ. ಯಾಕೆಂದರೆ ಸುಮಾರು ಲೇಯರ್ಸ್ ಇದೆ, ಸುಮಾರು ಡೀಟೇಲ್ಸ್ ಅದರಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಈ ಫಸ್ಟ್ ಆಫ್ ಆಲ್ ಈ JC ಈ ಯೂನಿವರ್ಸಿಟಿ ಕನಸು ಹುಟ್ಕೊಂಡಿದ್ದು ಹೇಗೆ, ಅದು ಬರೆದಿದ್ದು ಹೇಗೆ, ಇಲ್ಲಿವರೆಗೂ ತಂದಿದ್ದೀರಾ? ಹೌದು ಸರ್. ಅಂದರೆ ನಾನು ತುಂಬ ಲೇಟ್ ಏಜಲ್ಲಿ ನನ್ನ ಕೆರಿಯರ್ನ ಡಿಸೈಡ್ ಮಾಡಿದ್ದು ಸರ್. ಓಕೆ. ನಾನು ಇವಾಗ ಯೂಶಲಿ ಡಿಗ್ರಿ ಆಗಿ ಅಥವಾ ಏನೋ ಒಂದು ಎಜುಕೇಷನ್ ಕಂಪ್ಲೀಟ್ ಆಗ್ತಾ ಇದ್ದಾಗೇ ಒಂದು ಕೆಲಸ ಈ ಇಲ್ಲ ಬಿಸ್ನೆಸ್ ಪರ್ಟಿಕ್ಯುಲರ್ ಯಾರ್ದಾದ್ರು ಅವ್ರವ್ರು ಇಷ್ಟಪಟ್ಟಿದ್ದು ಪ್ರೊಫೆಷನ್ಗೆ ಹೋಗ್ತಾರೆ. ಬಟ್ ನಾನೇನು ಮಾಡಿದೆ ಅಂದರೆ ಒಂದು 2-3 ವರ್ಷ ಸುಮ್ಮನೆ ಅಡ್ಡಾಡ್ಬಿಟ್ಟೆ. ನಾನು ಎಲ್ಲೂ ಹೋಗಿಲ್ಲ, ಮನೆ ಫ್ರೆಂಡ್ಸು ಸರ್ಕಲ್ ಇದೇ ಥರನೇ ಇದ್ಬಿಟ್ಟೆ. ಅಂದರೆ ನನಗೆ ಮೇನ್ ಏನಂತಂದರೆ ಹೋಗಿ ಒಬ್ರು ಕೆಳಗಡೆ ಕೆಲಸ ಮಾಡೋ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ ನನಗೆ. ಈ ಒಂದು ಪ್ರಾಸೆಸ್ಸಲ್ಲಿ ಇರಬೇಕಾದ್ರೆ ಏನಾದರೂ ಒಂದು ಮಾಡಬೇಕಲ್ಲ ಲೈಫಲ್ಲಿ, ನಾನು ಹಿಂಗಿದ್ರೆ ಎಷ್ಟು ದಿನ ಅಂತ ಹಿಂಗಿರೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡಬೇಕಾದ್ರೆ ಸರಿ ಆಯಿತು. ಸೊ ಒಂದು ಫಿಲಮ್ ಫೀಲ್ಡ್ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡೆ, ನಾನು ಫಿಲಮ್ ಫೀಲ್ಡ್ಗೆ ಹೋಗೋಣ, ಆರ್ಟಿಸ್ಟ್ ಆಗಲ್ಲ ಬೇರೆ ಟೆಕ್ನಿಷಿಯನ್ ಆಗಿ ಹೋಗೋಣ ಅಂತ ಅಂದ್ಬಿಟ್ಟು. ಬಟ್ ಸಿನಿಮಾಟೋಗ್ರಾಫರ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಇದೆಲ್ಲ ತುಂಬ ಟೆಕ್ನಿಕಲಿ ಕಲ್ತಿರ್ಬೇಕು. ನನಗೆ ಅಷ್ಟೆಲ್ಲ ಪೇಷನ್ಸು ಇಲ್ಲ, ಅಷ್ಟು ನನಗೆ ನಾಲೆಡ್ಜು ಇಲ್ಲ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ ಐಡಿಯಾನು ಇರಲಿಲ್ಲ. ಓಕೆ ಡೈರೆಕ್ಟ್ ಆಗಿಬಿಡೋಣ, ಅದೇನೋ ಕತೆ ಹೇಳತ್ತಾನೆ ಅಂತ ಅಂದ್ಬಿಟ್ಟು. ಬಟ್ ಅದು ಇಷ್ಟು ಡೈರೆಕ್ಷನ್ ಅಂತ ಅಂದರೆ ಏನು, ಆ ಡೆಪ್ತ್ ಬಗ್ಗೆ ಗೊತ್ತಿರಲಿಲ್ಲ ನನಗೆ. ಸೊ ಕತೆ ಮಾಡ್ಕೋಬೇಕು, ಅದನ್ನ ಸಿನಿಮಾ ಐ ಮೀನ್ ವಿಜುವಲಿ ನಾವು ಜನರಿಗೆ ಹೇಳ್ಬೇಕು ಅನ್ನೋ ಥರದ್ದು ಒಂದಿಷ್ಟೇ ಬೇಸಿಕ್ ಮೈಂಡ್ ಸೆಟ್ ಇತ್ತು. ಬಟ್ ನಾನು ಯಾವಾಗ ಡೈರೆಕ್ಟರ್ ಆಗಬೇಕು, ಫಿಲ್ಮ್ ಮೇಕರ್ ಆಗಬೇಕು ಅನ್ನೋ ಥರ ಡಿಸೈಡ್ ಮಾಡಿದೆ, ಅವಾಗ ಅದ್ರೊಳಗಡೆ ಆಳ ಇಳಿತಾ ಹೋದಾಗ ಗೊತ್ತಾಯ್ತು, ಓಕೆ ಇದ್ರೊಳಗಡೆ ತುಂಬ ಲೇಯರ್ಸ್ ಇದೆ. ನಾನು ಇಷ್ಟಪಟ್ಟಿದ ತಕ್ಷಣ ಆಗುವಂಥ ವಿಷಯ ಅಲ್ಲ ಇದು, ತುಂಬ ಕಲಿಬೇಕು. ಪ್ರತಿಯೊಂದು ಮ್ಯಾಟ್ರ್ ಇಂಪಾರ್ಟೆಂಟ್, ಲೈಕ್ ಕಂಟೆಂಟ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಡೈಲಾಗ್ಸ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಎವ್ರಿಥಿಂಗ್ ಮ್ಯಾಟರ್ಸ್ ಡೈರೆಕ್ಷನಲ್ಲಿ ಅಂತ ಅನಿಸ್ತಾ ಇತ್ತು. ಓಕೆ ಒಂದು ಡಿಸೈಡ್ ಮಾಡಿಕೊಂಡೆ, ಓಕೆ ಕಂಟೆಂಟ್ ಇಟ್ಕೊಂಡು ಅದ್ರ ಮೇಲೆ ಕತೆ ಟ್ರಾವೆಲ್ ಮಾಡಬೇಕು ಯೂಶುವಲ್ ಆಗಿ ಅಂತ ಅಂದ್ಬಿಟ್ಟು. ಓಕೆ ಕಂಟೆಂಟ್ ಏನು ಇಟ್ಕೊಳ್ಳೋಣ, ಲೈಕ್ ಲವ್ವ ಅಥವಾ ಬೇರೆ ಏನಾರ ಒಂದು ಪರ್ಟಿಕ್ಯುಲರ್ ವಿಷಯನ, ಒಂದು ಕ್ರೈಮ, ಯಾವ ಕಂಟೆಂಟ್ ಮೇಲೆ ನಾನು ಯಾವ ಜಾನರು ಯಾವ ಕಂಟೆಂಟ್ ಮೇಲೆ ಇಟ್ಕೊಂಡು ಟ್ರಾವೆಲ್ ಆದರೆ ಬೆಸ್ಟ್ ಆಗಿರುತ್ತೆ ನನ್ನ ಡೆಬ್ಯೂ ಸಿನಿಮಾಗೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರಬೇಕಾದ್ರೆ ನನಗೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಕಾಲೇಜ್ ಡೇಸಲ್ಲಿ ಈ ಜೈಲ್ಗೆ ಹೋಗಿ ಬಂದವ್ರ ಮೇಲೆ ಒಂದು ರೆಸ್ಪೆಕ್ಟು, ಒಂದು ಭಯ, ಇದು ಟಾಕ್ಸ್ಗಳು ಬರೋದು ಕಾಲೇಜ್ ಲೈಫಲ್ಲಿ, ಆಫ್ಟರ್ ಕಾಲೇಜ್ ಲೈಫಲ್ಲಿ ಆಗಿರ್ಬೋದು. ಯಾವ ಥರ ಅಂತ ಅಂದರೆ, ಈ ಮಗ ಅವ್ನ ಜೊತೆ ಸ್ವಲ್ಪ ಹುಷಾರಾಗಿರೋ, ಅವ್ನು JC ಹೊಡ್ಬಿಟ್ಟು ಬಂದವನೇ ಕೊಡೋ, ಯಾವುದಕ್ಕೆ ಹುಷಾರಾಗಿ, ಈ ಥರ ಟಾಕ್ಸ್ಗಳೆಲ್ಲ ಕಾಲೇಜ್ ಲೈಫಲ್ಲೆಲ್ಲ ಬರಬೇಕಾದ್ರೆ ನನಗೆ ಅದೊಂದು ಟ್ರಿಗರ್ ಆಗ್ತಾ ಇತ್ತು. ನನಗೆ ಏನು ಈ ಜೈಲ್ ಅಂತ ಅಂದರೆ ಅವರಿಂದ ಈಚೆಗಡೆ ಬಂದಂದ್ರೆ ಅಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಭಯ ಬಿಡ್ತಾರೆ. ಆ್ಯಕ್ಚುಲಿ ಅವ್ರು ಭಯ ಪಡಬೇಕು ಈಚೆಗಡೆ ಬಂದಮೇಲೆ, ಹೆಂಗಪ್ಪ ಮುಖ ತೋರಿಸೋದು ನಾವು ಅಂತ ಅಂದ್ಬಿಟ್ಟು. ಬಟ್ ನಾವೇ ಪಬ್ಲಿಕ್ಗೆ ಭಯ ಪಡೋ ಥರ ಮಾಡಿಸ್ತಾರಲ್ಲ, ಇದು ಹೆಂಗೆ ಇದು ಅರ್ಥ ಆಗ್ತಿಲ್ವಲ್ಲ ನನಗೆ ಅಂತ ಅಂದ್ಬಿಟ್ಟು ಅವಾಗ ಈ ಪರ್ಟಿಕ್ಯುಲರ್ ಟೈಮಲ್ಲಿ ನಾನು ಡೈರೆಕ್ಷನ್ ಮಾಡಬೇಕು ಅನ್ನೋ ಟೈಮಲ್ಲಿ ಹುಡುಕ್ತಾ ಇರಬೇಕಾದ್ರೆ ಏನು ಕಂಟೆಂಟ್ ಇದೆಲ್ಲ ನೆನಪಾಗಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಅವಾಗ ಓಕೆ ಜೈಲ್ ಅನ್ನೋದ್ರದ್ದು ಒಂದು ಹೊಸ, ಅಂದರೆ ಫಿಲ್ಮಿ ಜೈಲ್ ಬೇರೆ, ರಿಯಲ್ ಆಗಿರೋ ಜೈಲ್ ಬೇರೆ. ಸೊ ಈ ರಿಯಲ್ ಆಗಿರೋ ವಿಷಯನ ತಗೊಂಡು
ಸ್ವಲ್ಪ ರಿಸರ್ಚ್ ಮಾಡೋಣ, ಅದ್ರ ಒಳಗಡೆ ಯಾವ ತರ ನಡೆಯುತ್ತೆ, ಅದ್ರಲ್ಲಿರೋ ಸಿಸ್ಟಮ್ ಹೇಗಿದೆ, ಲೈಕ್ ಒಳಗಡೆ ಏನ್ ನಡೆಯುತ್ತೆ ಅನ್ನೋದು ಈಚೆಗಡೆ ಪ್ರಪಂಚಕ್ಕೆ ಗೊತ್ತಿಲ್ಲ, ಈಚೆಗಡೆ ಏನ್ ನಡೆಯುತ್ತೆ ಅನ್ನೋದು ಒಳಗಡೆ ಗೊತ್ತಾಗಲ್ವ ಅನ್ನೋದು ಐಡಿಯಾ ಇರಲಿಲ್ಲ ನನಗೆ. ಸೊ ಈ ವಿಷಯನ ಮೈಂಡಲ್ಲಿ ಇಟ್ಕೊಂಡು ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಒಂದು 4-5 ಜನ ಲೈಕ್ ಅಂಡರ್ ವರ್ಲ್ಡ್ ಟಚ್ ಇರೋರಂಥವ್ರು ಅಥವಾ ಜೈಲ್ ಹೋಗ್ಬಿಟ್ಟು ಬಂದಿರೋರು, ತಪ್ಪು ಮಾಡಿರದೇ ಇರಲಿ, ಸೊ ಒಂದ್ಸಲ ಜೈಲ್ ವಿಸಿಟ್ ಮಾಡಿ ಬಂದಿರೋರು ಮೈಂಡ್ ಸೆಟ್ ಯಾವ ತರ ಇರುತ್ತೆ ಅನ್ನೋದನ್ನ ರಿಸರ್ಚ್ ಮಾಡಿಕೊಂಡು ಅಥವಾ ಅವ್ರ ಜೊತೆ ಮೀಟ್ ಆಗಿ ಎಲ್ಲ ವಿಷಯ ಗ್ರ್ಯಾಬ್ ಮಾಡಬೇಕಾದ್ರೆ ನನಗೆ ಫೈನಲಿ ಲಾಕ್ ಮಾಡ್ಕೊಂಡೆ, ಓಕೆ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಇದು, ಸೊ ಇದೇ ನನ್ನ ಕಂಟೆಂಟು, ಈ ವಿಷಯ ಇಟ್ಕೊಂಡೆ ನಾನು ಹೇಳ್ಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಂಡೆ. ಸೊ ಜೈಲ್ ಅನ್ನೋ ಒಂದು ಕಂಟೆಂಟ್ ಉಟ್ಕೊಂಡಿದೆ ನನ್ನ ಒಂದು ಕಾಲೇಜ್ ಡೇಸು, ಮತ್ತೆ ಅದಾದ್ಮೇಲೆ ಇದ್ದಿದ್ದು ಒಂದು ಜರ್ನಿ ಏನಿದೆ ಅದರಿಂದನೇ ಉಟ್ಕೊಂಡಿದ್ದು. ಎಲ್ಲೋದಿದ್ದು ನೀವು? KLE ಕಾಲೇಜ್ ಸರ್. ರಾಜಾಜಿನಗರ. ಓಕೆ. ಒಂದು ನನಗೆ ಈ ಕಂಟೆಂಟ್ ನೋಡಿದಾಗ ಆಬ್ವಿಯಸ್ಲಿ ನಮಗೆ ಓಂ ಅಥವಾ ಸೂರಿ ಸರ್ ಸಿನಿಮಾಗಳು ಮತ್ತು ನಮ್ಮ ನೇಟಿವಿಟಿಗೆ ನಮ್ಮ ಕಲ್ಟು ನಮ್ಮ ಕಂಟೆಂಟು ನಮ್ಮ ಇಂಡಸ್ಟ್ರಿಯಲ್ಲಿ ಮಾಡೋದು ಸಾಕಷ್ಟು ಸಿನಿಮಾಗಳು ನಮಗೆ ತಟ್ಟಂತ ಬಂದ್ಬಿಡುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಜೈಲ್ ಅಂದಾಗ ಜೈಲ್ ಇನ್ಸೈಡ್ ದ ಜೈಲು ಮತ್ತು ಅಲ್ಲೊಂದು ಇಷ್ಟೊಂದು ಬದುಕು, ಆಚೆಗಿನ ಬದುಕು, ಇದು ಹೊಸ್ದಾಗಿ ಅನಿಸ್ತಾ ಇದೆ ನನಗೆ. ಹೌದು. ಆ್ಯಂಡ್ ಈ ಒಂದು ಕ್ರಾಫ್ಟ್ನ ಕಟ್ಟಬೇಕಾದ್ರೆ ಹೇಳಿದ್ರೆ ಆಗಲೇ ನನಗೆ ಇಷ್ಟು ಈಸಿ ಅಂತ ಅಂದ್ಕೊಂಡಿದ್ದೆ, ಒಳಗೆ ಬಂದ ಮೇಲೆ ಈ ಕ್ರಾಫ್ಟ್ನ ಕಟ್ಟಬೇಕಾದಂತಹ ಚಾಲೆಂಜ್ ಅಂತ ಬಂದಾಗ ಅದು ಹೇಗೆ ನಿಭಾಯಿಸಿದೆ. ಮತ್ತು ಪ್ರಖ್ಯಾತ ಹೇಳ್ತಾ ಇದ್ರು, ಅಂದರೆ ತುಂಬ ರಿಸರ್ಚ್ ಮಾಡಿದ್ವಿ, ತುಂಬ ಸಿನಿಮಾಗಳು ನೋಡಿದ್ವಿ, ತುಂಬ ಕೆಲಸ ಪ್ರಿಪರೇಷನ್ ಅಷ್ಟು ಇಟ್ಕೊಂಡೇ ಬಂದಿದ್ದು ಡಾಲಿಯವ್ರ ಹತ್ರ ಅಂತ ಹೇಳಿ. ಹೌದು. ಆ ಒಂದು ಪ್ರಾಸೆಸ್ ಬಗ್ಗೆ. ಹೌದು ಸರ್. ಏನಂದ್ರೆ ನನಗೆ ಆ ಟೈಮಲ್ಲಿ ಒಂದು ರಿಯಲೈಸ್ ಆಯಿತು, ಈಚೆ ಪ್ರಪಂಚದಲ್ಲಿ ಏರಿಯಾಗ ಒಬ್ಬ ಕ್ರಿಮಿನಲ್ ಇರ್ಬೋದು, ಇಬ್ರು ಕ್ರಿಮಿನಲ್ ಇರ್ಬೋದು, ಬಟ್ ಈ ಪ್ರಪಂಚದಲ್ಲಿ ಇರೋರೆಲ್ಲ ಕ್ರಿಮಿನಲ್ಗಳೇ. ಅವರು ಒಳ್ಳೆಯವರು ಕೆಟ್ಟವರು ಅಥವಾ ಅಧಿಕಾರಿಗಳು ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಳಗಡೆ ಹೋದ್ರಿ ಅಂತಂದ್ರೆ ಅದೊಂಥರ ಬೇರೆನೇ ಜಗತ್ತದು. ಸೊ ಈ ಪ್ರಿಪ್ರೇಷನ್ಗಳು ಯಾವ ಥರ ಇತ್ತು ಅಂದರೆ, ನಾನು ಏನು ಡಿಸೈಡ್ ಮಾಡ್ದೆ ಅಂದರೆ, ಒಂದು ಕಂಟೆಂಟ್ ತೊಗೊಂತೀವಿ ಅಥವಾ ಒಂದು ಸ್ಟೋರಿ ಏನಾರ ಹೇಳಕ್ ಬರ್ತಾ ಇದೀವಿ ಅಂತಂದ್ರೆ ಅದ್ರ ಡೆಪ್ತ್ ಹೇಳಿದ್ರೇನೆ ಅದು ರೀಚ್ ಆಗೋದು. ನಾನು ಮೇಲ್ ನೋಟು ಕೇಳ್ಕೊಂಡು ಬಂದ್ಬಿಟ್ಟ ಅಂತಂದ್ರೆ ಬೇರೆಯವ್ರ ಲಿಸ್ಟಿಗೆ ನಾನು ಸೇರ್ತೀನಿ. ಅಂದ್ರೆ ಆಲ್ರೆಡಿ ಒಬ್ರು ತೋರಿಸಿದ್ದಾರೆ, ನಾನು ಅದೇ ಥರನೇ ಒಂದು ತೋರಿಸೋ ಥರ ಆಗುತ್ತೆ. ಬಟ್ ಒಳಗೆ ಮೂಲ ಏನಿದೆ, ಜೈಲ್ ಓಕೆ, ಸೊ ಒಬ್ಬ ಬರ್ತಾನೆ, ಹೋಗಿದ ತಕ್ಷಣ ಏನು ನಡೆಯುತ್ತೆ, ಆ ಗೇಟ್ ಕೆಳಗಡೆ ಹೋಗ್ತಾರಲ್ಲ, ಅಲ್ಲಿಂದ ಏನು ನಡೆಯುತ್ತೆ ಅನ್ನೋದು ಈ ಸೈಡ್ ಇರೋರ್ಗೆ ಏನೂ ಗೊತ್ತಿರಲ್ಲ. ಸೊ ಆ ಮೂಮೆಂಟ್ ಇಂದ ಏನಾಗುತ್ತೆ ಅನ್ನೋದನ್ನ ನನಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಸೊ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡೆ ನಾನು. ಓಕೆ, ಫಸ್ಟ್ ಒಬ್ಬ ಬರ್ತಾರೆ, ಸೊ ಅವ್ರಿಗೆ ಏನ್ ಮಾಡ್ತಾರೆ, ಹೆಸರು ಡೀಟೇಲ್ಸ್ ಎಲ್ಲ ತಗೊಂಡು ಅವ್ರನ್ನ ಬ್ಯಾರಕ್ ಅನ್ನೋ ಒಂದು ಲೈಕ್ ಅಡ್ಮಿಷನ್ ರೂಮ್ ಅನ್ನೋ ಒಂದು ಸೆಲ್ಗೆ ಹಾಕ್ತಾರೆ, ಅಲ್ಲಿಂದ ಬ್ಯಾರಕ್ ಅನ್ನೋದಕ್ಕೆ ಒಂದಕ್ಕೆ ಹಾಕ್ತಾರೆ. ಸೊ ಈ ಪರ್ಟಿಕ್ಯುಲರ್ ಪಾಯಿಂಟ್ ಎಲ್ಲ ನಾನು ಚಿಕ್ಕ ವಿಷಯಗಳನ್ನು ಇನ್ ಡೀಟೇಲ್ ಆಗಿ ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತಾ ಇದೆ. ಸೊ ಆ ಕಲೆಕ್ಟ್ ಮಾಡ್ಕೊಂಡಿರೋ ವಿಷಯನ ನಾವು ಸ್ಕ್ರೀನ್ ಪ್ಲೇಲಿ ಹಾಕಿದಾಗ ಅದೊಂಥರ ನಮಗೆ ಹೊಸ್ದಾಗಿ ಫೀಲ್ ಆಯಿತು. ಸೊ ಇದನ್ನೆಲ್ಲ ನಾನು ಪ್ರಖ್ಯಾತ್ ಸರ್ನ ಮೀಟ್ ಆಗೋಕ್ಕಿಂತ ಮುಂಚೆನೆ ನಾನು ರೆಡಿ ಮಾಡ್ಕೊಂಡಿದ್ದೆ. ಸೊ ಯಾವಾಗ ನಾನು ಪ್ರಖ್ಯಾತ್ ಸರ್ನ ಮೀಟ್ ಆಗಿ ಈ ವಿಷಯನೆಲ್ಲ ಹೇಳ್ದೆ, ಅವ್ರಿಗೆ ಸಖತ್ ಸರ್ಪ್ರೈಸಿಂಗ್ ಆಗಿ ಅನಿಸ್ತು. ಸರ್ ನಿಜವಾಗ್ಲೂ ಇದೆಲ್ಲ ಜೈಲ್ ಒಳಗೆ ನಡೆಯುವಂಥ ವಿಷಯನ ಅಥವಾ ಸುಮ್ಮನೆ ಏನಾದ್ರು ಫ್ಯಾಂಟಸಿ ಮಾಡಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರ್ಲಿ ಅಂತ ಇದನ್ನೆಲ್ಲ ಇಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು, ಇಲ್ಲ ಸರ್ ಏನು ನಡೀತಾ ಇದೆ ಅದನ್ನ ತೆಗ್ದು ಹಾಕಿದ್ದೀನಿ, ಇನ್ನೂ ನಡೆಯುತ್ತೆ, ಬಟ್ ಅದನ್ನ ಹಾಕಕ್ಕಾಗಲ್ಲ. ನಾವು ಏನ ಜನರಿಗೆ ಹೇಳ್ಬೋದು, ಆ ವಿಷಯನ ಮಾತ್ರ ನಾನು ಅಡ್ಯಾಪ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ. ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು. ಧನಂಜಯ್ ಸರ್ಗೂ ಅದೇ ಫೀಲ್ ಆಯ್ತು. ನಾನು ಹೇಳಿದಾಗ ಆ ವರ್ಲ್ಡ್ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ಯಾ ನೀನು, ಅದನ್ನ ಹೇಳ್ಬೇಕು ಅಂತ ಬರ್ತಾ ಇದೆಯಲ್ಲ, ಅದೇ ನಿಜವಾಗ್ಲೂ ಒಂದು ಒಳ್ಳೆ ವಿಷಯ ಅಂತ ಅಂದ್ಬಿಟ್ಟು ಅವ್ರು ಸರ್ ಅಪ್ರಿಷಿಯೇಟ್ ಮಾಡ್ತಾ ಇದ್ರು. ಬಟ್ ಆ ಮೂಲ ಮತ್ತೆ ಆ ಪ್ರಪಂಚನ ತೋರಿಸ್ಬೇಕು ಅಂತಂದ್ರೆ ಇಷ್ಟು ಕೆಲಸ ಬೇಕೇ ಬೇಕು ಅಂತ ಅನ್ಸುತ್ತೆ. ಇವತ್ತಿಗೆ ಅದು ತುಂಬಾ ಹತ್ತಿರವಾಗಿ ತೋರಿಸ್ದಂಗಿದೆ ನನಗೆ. ಯಾಕೆಂದ್ರೆ ಒಂದು ದರ್ಶನ್ ಅವ್ರ ವಿಚಾರಕ್ಕೆ ಒಂದು ಕಂಟೆಂಟು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅಂದ್ರೆ ಜೈಲು ಒಳಗಿಂದು ವಿಷಯ. ಈ ಟ್ರೈಲರ್ ಅಲ್ಲಿ ಒಂದ್ ಕಡೆ ಆ ತರದ ಒಂದು ಶಾರ್ಟ್ ಬರುತ್ತೆ, ಸೇಮ್ ಅದೇ ತರನೇ ಕೂತ್ಕೊಂಡು. ಸೊ ಅಂದ್ರೆ ಅಷ್ಟು ಇಲ್ಲಿವರೆಗೂ ಪ್ರಾಸೆಸ್, ಅಂದ್ರೆ ಏನೆಲ್ಲ ಜನಕ್ಕೆ ಗೊತ್ತಿದೆ ಜೈಲ್ ಬಗ್ಗೆ ಅನ್ನೋ ವಿಷಯನೂ ಇಟ್ಕೊಂಡು ನೀವು ಪ್ರೆಸೆಂಟ್ ಮಾಡಿದೀರಾ ಅಂತ. ಹೌದು ಸರ್, ಹೌದು ನಿಜ. ನನ್ಗೆ ಆ ಫೋಟೋ ರಿಲೀಸ್ ಆಗುತ್ತಲ್ಲ ಸರ್, ದರ್ಶನ್ ಸರ್ದು ಫೋಟೋ ರಿಲೀಸ್ ಆಗೋದು ಅದು ಜೈಲ್ ಒಳಗಡೆನೆ ರಿಲೀಸ್ ನಡೆದಿರುವಂತ ಘಟನೆ ಅದು. ಸೊ ನನ್ನ ಕಂಟೆಂಟು ಜೈಲ್ ಒಳಗಡೆನೆ ಇರೋದು. ಸೊ ಏನಿದೆ ಅದನ್ನೇ ನಾನು ಹೇಳಕ್ ಬರ್ತಾ ಇರೋದು. ಸೊ ಅದನ್ನೇ ನಾನು ಅಡಾಪ್ಟ್ ಮಾಡ್ಕೊಂಡೆ. ಸೊ ಅಲ್ಲಿ ಆ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರು ನಾನು ಅದನ್ನೇ ಮಾಡ್ತಾ ಇದ್ದೆ. ಅದು ಬಿಟ್ಟು ದರ್ಶನ್ ಸರ್ ಇದಾರೆ ಅದಕ್ಕೋಸ್ಕರ ಮಾಡ್ಬೇಕು ಅನ್ನೋ ತರ ಇಲ್ಲ. ಏನಕ್ಕೆ ಆ ಪರ್ಟಿಕ್ಯುಲರ್ ಏನಕ್ಕೆ ಅದು ಬರುತ್ತೆ ಅನ್ನೋದನ್ನು ನಮ್ ಸಿನಿಮಾ ನೋಡಿದಾಗ್ಲೇ ಗೊತ್ತಾಗುತ್ತೆ. ಸೊ ಆ ಜಾಗದಲ್ಲಿ ನಮಗ್ ಬೇಕಾಗಿತ್ತು ಆ ತರದೊಂದು ವಿಷಯ. ಸೊ ಅದಕ್ಕೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಹೇಳೋಣ ಅನ್ನೋ ಪಾಯಿಂಟ್ಗೋಸ್ಕರನೇ ಅದನ್ನ ನಾವು ಅಡಾಪ್ಟ್ ಮಾಡ್ಕೊಂಡ್ವಿ. ಒಂದು ಜೈಲ್ ಒಳಗಡೆ ಒಬ್ಬ ಅಪರಾಧಿಯಾಗಿ ಹೋಗುವಂತವನು ಕಲಿಯೋದಕ್ಕೆ ಮತ್ತೆ ಹಾಳಾಗೋದಕ್ಕೆ ಎರಡಕ್ಕೂ
ಹೌದು. ಅಲ್ಲಿ ಅವಕಾಶ ಇದೆ. ಹೌದು. ಇನ್ನೊಂದು ಸಾಮಾನ್ಯ ಜನರಿಗೆ ಜೈಲ್ ಅಂದ್ರೆ ಏನು, ಅದು ಹೇಗಿರುತ್ತೆ, ಅಲ್ಲಿ ಪಾಸಿಟಿವ್ಸ್ ಇದೆ, ನೆಗೆಟಿವ್ಸ್ ಇದೆ, ಅದನ್ನು ಕೂಡ ತೋರಿಸ್ಬೇಕಾಗಿರೋ ಒಂದು ಚಾಲೆಂಜ್. ಸತ್ಯ ಸರ್. ಈ ನಡುವೆ ಅಂದ್ರೆ ಈ ಥರದ್ದು ಒಂದು ತೋರಿಸ್ಬೇಕು ಅಂತಂದ್ರೆ ಅಷ್ಟು ಸುಲಭ ಆಗಿರೋದಿಲ್ಲ. ಅಂದ್ರೆ ಎಂಟರ್ಟೈನ್ಮೆಂಟ್ ಜೊತೆಗೆ ಆ ಕ್ಯೂರಿಯಸ್ ಪಾಯಿಂಟ್ನ ಇಟ್ಕೊಂಡು ಜೊತೆಗೆ ಎಜುಕೇಟ್ ಮಾಡಿಕೊಂಡು ಮತ್ತೆ ಮಾಸಿಫೈ ಇಷ್ಟು ವಿಷಯಗಳು ಬರುತ್ತೆ ಅಲ್ಲಿ. ಹೌದು. ಸೊ ಈ ಒಂದು ಚಾಲೆಂಜ್ನ ನೀವು ಅಚೀವ್ ಮಾಡಿದ್ದು ಹೇಗೆ ಅಂತ? ಸರ್ ಏನಂದ್ರೆ ಈ ಕೈಂಡ್ ಆಫ್ ಜಾನರ್ಸ್ ಅಥವಾ ಸಬ್ಜೆಕ್ಟ್ಗಳು ಬ್ಲೆಂಡ್ ಮಾಡೋದು ತುಂಬಾ ಕಷ್ಟ ಸರ್. ಐದರ್ ನಾವು ಹೇಗ್ ಮಾಡ್ಬೇಕಾಗುತ್ತೆ ಅಂತ ಬರುತ್ತೆ ಅಂದ್ರೆ ಕಂಪ್ಲೀಟ್ ರಾ, ಅಂದ್ರೆ ಒಂದು ವರ್ಗ ಇರುತ್ತೆ, ಆ ವರ್ಗ ಮಾತ್ರನೇ ಇಷ್ಟ ಆಗುತ್ತೆ ಆ ಪರ್ಟಿಕ್ಯುಲರ್ ಒಂದು ವಿಷಯಗಳನ್ನ, ಜಸ್ಟ್ ಅದನ್ನೇ ಇಟ್ಕೊಂಡೇ ಮಾಡ್ಬೇಕಾಗುತ್ತೆ. ನಾವು ಈ ಫ್ಯಾಮಿಲಿ ಆಡಿಯನ್ಸ್ಗಾಗಿರ್ಬೋದು ಅಥವಾ ಈ ಗ್ರೇ ಶೇಡ್ ನ ಇಷ್ಟ ಪಡದೇ ಇರೋಂಥ ಆಡಿಯನ್ಸ್ಗಾಗಿರ್ಬೋದು ಕನೆಕ್ಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ಐ ಮೀನ್ ಲೈಕ್ ಬ್ಲೆಂಡ್ ಮಾಡೋದಕ್ಕೆ ಕಥೆನ. ಸೊ ನಾನು ಅದಕ್ಕೋಸ್ಕರನೇ ನಾನು ಆಲ್ಮೋಸ್ಟ್ ಒಂದು 7 years ರೈಟಿಂಗ್ ಮಾಡಿದೆ. ನಾನು ಒಂದು 14-15 ವರ್ಷನ್ ಆಫ್ ಸ್ಕ್ರೀನ್ ಪ್ಲೇ, ಲೈಕ್ ಒಂದು 20 ಇಂಟರ್ವಲ್ ಬ್ಲಾಕು, 20 ಕ್ಲೈಮ್ಯಾಕ್ಸು, ಸ್ಟೋರಿ ನರೇಷನ್ ಸ್ಟೈಲ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ವಿಷಯ ಆಗಿರ್ಬೋದು, ನಾನ್ ಲೀನಿಯರ್ ರಿವರ್ಸ್ ಸ್ಕ್ರೀನ್ ಪ್ಲೇ ಹೇಳ್ಬೋದಾ ಇದನ್ನ, ಅಥವಾ ಸ್ಟ್ರೈಟ್ ನರೇಷನ್ ಹೇಳ್ಬೋದಾ, ತುಂಬಾ ವಿಷಯಗಳನ್ನ ಯೋಚನೆ ಮಾಡಿ 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 ಓಕೆ ಇದನ್ನ ನಾನು ಆಡಿಯನ್ಸ್ಗೆ ತಗೊಂಡೋಗ್ಬೇಕಾದ್ರೆ ಎಲ್ಲ ವರ್ಗನೂ ಬಂದು ನೋಡ್ಬೇಕಿದ್ದು. ಇದು ನನ್ನ ಮೈಂಡಲ್ಲಿ ಮುಂಚೆಯಿಂದನೂ ಇತ್ತು. ಬಟ್ ಅದೇ ಅದನ್ನ ಬ್ಲೆಂಡ್ ಮಾಡೋದು ತುಂಬಾ ಕಷ್ಟ ಆಗಿತ್ತು. ಬಟ್ ಆ ರೈಟಿಂಗ್ ಪ್ರಾಸೆಸ್ ಅಲ್ಲಿ ನನಗೆ ಅದೇ ಹೇಳ್ಕೊಡ್ತಾ ಬಂತು. ನೋಡು ಈ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಈ ತರ ಒಂದು ವೇಲ್ ಟ್ರಾವೆಲ್ ಆಯ್ತು ಅಂತ ಅಂದ್ರೆ ಅದು ಕರೆಕ್ಟ್ ಆಗ್ತಾ ಬರುತ್ತೆ ಅಂತ ಅಂದ್ಬಿಟ್ಟು ರೈಟಿಂಗ್ ತುಂಬಾ ಹೇಳ್ಕೊಡುತ್ತೆ ಸರ್. ನಾವು ಬರಿತಾನೆ ನಮ್ಗೆ ಅದು ತೋರಿಸುತ್ತೆ, ನೋಡಿ ಇಲ್ಲಿ ತಪ್ಪಾಗುತ್ತೆ ಅಥವಾ ಇದು ರಾಂಗ್ ರೂಟ್ಗೆ ಹೋಗ್ತಾ ಇದೆ ಅನ್ನೋದನ್ನ ನಾವು ಬರ್ದಿ ಅದನ್ನ ಓದಿ ತಿರ್ಗಾ ಬರ್ದಿ ಈ ಪ್ರಾಸೆಸ್ ತುಂಬಾ ಹೇಳ್ಕೊಡ್ತಾ ಬರುತ್ತೆ. ನಾನು ಅದನ್ನ ತುಂಬಾ ಬಿಲೀವ್ ಮಾಡ್ತೀನಿ. ಸೊ ಅದರಿಂದನೇ ನನಗೆ ಇದನ್ನ ಜೆಲ್ ಮಾಡಿ ಒಂದು ರಾ ವಿಷಯ ಅಥವಾ ಒಂದು ಗ್ರೇ ಶೇಡ್ ಅಲ್ಲಿರೋ ಕಂಟೆಂಟ್ ನ ಫ್ಯಾಮಿಲಿ ಆಡಿಯನ್ಸ್ಗೂ ಅಥವಾ ಯೂನಿವರ್ಸಲ್ಲಿ ಕನೆಕ್ಟ್ ಆಗೋ ತರ ಬ್ಲೆಂಡ್ ಮಾಡೋದು ನನಗೆ ನನ್ನ ರೈಟಿಂಗ್ ತುಂಬಾ ಹೆಲ್ಪ್ ಮಾಡಿಕೊಡ್ತು. ಅಂಡ್ ನಿಮ್ಮ ಪಾತ್ರಗಳ ಆಯ್ಕೆ ಈ ಒಂದು ಕಂಟೆಂಟ್ ಅಂತ ಬಂದಾಗ ಪಾತ್ರಗಳ ಆಯ್ಕೆ ಹೇಗಾಯ್ತು? ಮತ್ತೆ ಅಂದ್ರೆ ಟ್ರೈಲರಲ್ಲಿ ಗ್ಲಿಮ್ಸಲ್ಲಿ ನೋಡ್ಬೇಕಾದ್ರೆ ಅನ್ಸುತ್ತೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಆ ವಿಲನ್ ಕ್ಯಾರೆಕ್ಟ್ರು ಅಂಡ್ ಹೀರೋ ರೇಂಜಿಗೆ ಆ ಒಂದು ಅದಿದ್ರೇ ಆ ವೈಬ್ ಆಗೋದು, ಅಂಡ್ ಹೀರೋಯಿನ್ ಆಗಿರ್ಬೋದು, ಅಂದ್ರೆ ಬೇರೆ ಎಲ್ಲ ಕ್ಯಾರೆಕ್ಟರ್ಗಳು ಆ ಆಯ್ಕೆ ಹೇಗಾಯಿತು ಅಂತ, ಅಂದರೆ ನಿಮ್ಮ ಹುಡುಕಾಟಕ್ಕೆ ಸಿಕ್ಕಂಥ ಈ ಮುಖಗಳು. ಹೌದು, ನನಗೇನಂತ ಅಂದರೆ ನಾನು ರೈಟ್ ಮಾಡಬೇಕಾದ್ರೆ ನನಗೆ ಇವರೇ ಬೇಕು, ಇವ್ರು ಹೀರೋ ಆಗಬೇಕು ಈ ಥರದ್ದೊಂದು ಮೈಂಡಲ್ಲಿ ಇರಲಿಲ್ಲ ನನಗೆ. ನನಗೇನಂತಂದರೆ ಈ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗೆ ಒಬ್ಬ ಕಾಲೇಜ್ ಸ್ಟೂಡೆಂಟ್ ಥರ ಫೇಸ್ ಬೇಕು, ನನಗೆ ಇನ್ನಸೆಂಟ್ ಹುಡುಗ ಥರ ಫೇಸ್ ಇರಬೇಕು. ಇದನ್ನ ನಾನು ಫಸ್ಟ್ ಡಿಸೈಡ್ ಆಗಿಬಿಟ್ಟಿದೆ. ಅಥವಾ ಬೇರೆ ಎಲ್ಲ ಕ್ಯಾರೆಕ್ಟರ್ಸ್ಗೂ ಇದೇ ಥರ ಬೇಕು ಅಂತ ಡಿಸೈಡ್ ಆಗಿದೆ. ಬಟ್ ಇವರೇ ಅಂತ ನಾನು ಪರ್ಟಿಕ್ಯುಲರ್ ಆಗಿ ಯಾವುದನ್ನು ಫೈನಲ್ ಮಾಡ್ಕೊಂಡಿರಲಿಲ್ಲ. ನನಗೆ ಒನ್ಸ್ ನಾನೇನು ಮಾಡಿದೆ, ಪ್ರೊಡ್ಯೂಸರ್ ಪಿಚ್ ಥರ ಮಾಡಬೇಕು, ಇಲ್ಲ ಶಾರ್ಟ್ ಫಿಲ್ಮ್ ಏನಾರ ಮಾಡಬೇಕು, ಸೊ ಅದನ್ನ ಇಟ್ಕೊಂಡು ಅಪ್ರೋಚ್ ಮಾಡೋಣ ಪ್ರೊಡ್ಯೂಸರ್ಸ್ಗೆ ಅಂತ ಯೋಚನೆ ಮಾಡಬೇಕಾದ್ರೆ ಸೊ ನಮಗೆ ಯೋಗಿ ಸರ್, DOP ಯೋಗಿ ಸರ್, ಅಕಿರಾ ಮತ್ತೆ ನಡುವೆ ಅಂತ ರವಿರಲ್ಲಿ ಮಾಡಿದ್ರಲ್ಲ, ಅವ್ರು ನನಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ಅವ್ರಿಗೆ ಅಪ್ರೋಚ್ ಮಾಡೋಣ ಸರ್, ಈ ಥರ ಒಂದು ಪ್ಲಾನ್ ಇದೆ, ಈ ಥರದೊಂದು ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಅವ್ರನ್ನ ಮೀಟ್ ಆಗಿ ನಾನು ಒಂದು ಕತೆ ನರೇಟ್ ಮಾಡ್ತೀನಿ. ಅವ್ರು ಹೇಳ್ತಾರೆ ಯಾರು ಫಿಕ್ಸ್ ಮಾಡ್ಕೊಂಡಿದ್ಯಾ ಹೀರೋನ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಇಲ್ಲ ಸರ್ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ಅವ್ರು ನನಗೆ ಫೋಟೋ ತೋರಿಸ್ತಾರೆ ಪ್ರಖ್ಯಾತ್ ಸರ್ದು. ಸರ್ ಆ ಫೋಟೋ ನೋಡಿದ ತಕ್ಷಣ ನಂಗೆ ತುಂಬ ಲೈಕ್ ಆಗುತ್ತೆ. ಸರ್ ಇಮಿಡಿಯೇಟ್ ಆಗಿ ಮೀಟ್ ಆಗ್ತೀನಿ ಅಂದ್ಬಿಟ್ಟು ನೆಕ್ಸ್ಟ್ ಡೇ ಹೋಗಿ ಮೀಟ್ ಆಗ್ತೀನಿ, ಅಲ್ಲೇ ಫಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಇವರೇ ನನ್ನ ಹೀರೋ ಈ ಸಿನಿಮಾಗೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅವ್ರದ್ದು ನಡುವೆ ಅಂತ ರವಿರಲ್ಲಿಗೂ ನಾನು ಅವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಆಗಿದ್ಗೂ ತುಂಬಾ ವ್ಯತ್ಯಾಸ ಆಯ್ತು. ನಾನು ನೋಡಿದ ತಕ್ಷಣ ಆ ಫೀಲ್ ಆಯ್ತು, ಲೈಕ್ ಇವ್ರೊಬ್ಬ ಕಾಲೇಜ್ ಸ್ಟೂಡೆಂಟ್ ಆಗೂ ನಾನು ತೋರಿಸ್ಬೋದು, ಒಬ್ಬ ಮೆಚ್ಯೂರ್ಡ್ ಕ್ಯಾರೆಕ್ಟರ್ ಆಗೂ ತೋರಿಸ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿ ನಂದು ಪ್ರಖ್ಯಾತ್ ಸರ್ದು ಜರ್ನಿ ಸ್ಟಾರ್ಟ್ ಆಯ್ತು. ಸೊ ನಾನು ಪ್ರಖ್ಯಾತ್ ಸರ್ ತುಂಬಾ ಪ್ರೊಡ್ಯೂಸರ್ ಅಪ್ರೋಚ್ ಮಾಡೋದಕ್ಕಾಗ್ಲಿ ಅಥವಾ ಯಾರ ಇನ್ವೆಸ್ಟರ್ ಸಿಗ್ತಾರ ಅಥವಾ ಒಂದು 2-3 ಜನನ ಕೊಲ್ಯಾಬ್ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ತುಂಬಾ ಮೀಟ್ ಆಗ್ತಾ ಇದ್ವಿ, ಎವ್ರಿ ಡೇ ಸಿಗ್ತಾ ಇದ್ವಿ, ಡಿಸ್ಕಸ್ ಮಾಡ್ತಾ ಇದ್ವಿ ಸಿನಿಮಾ ಬಗ್ಗೆ. ಈ ಟೈಮಲ್ಲಿ ಒಂದ್ ಹಂತದಲ್ಲಿ ನಮ್ಗೆ ಧನಂಜಯ್ ಸರ್ ಸಿಕ್ಕಿದ್ರು. ಡಾಲಿ ಪಿಕ್ಚರ್ಸ್ ಅಲ್ಲಿ ನಾವು ರಿಜಿಸ್ಟರ್ ಮಾಡಿದ್ವಿ. ಅಲ್ಲಿಂದ ಮೂವ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ನಾವು ಒಂದು ಆಫೀಸ್ ಮಾಡ್ಕೊಂಡು ಆದ್ಮೇಲೆ ನಾವು ಒಬ್ಬೊಬ್ಬರಾಗೇನೆ ಆಡಿಷನ್ಸ್ ಮುಖಾಂತರ ನಾವು ಕರ್ಕೊಳ್ಳೋ ಮೇನ್ ಕ್ಯಾರೆಕ್ಟರ್ಸ್ನೆಲ್ಲ. ಸೊ ನನಗೆ ಮನೋಜ್ ಅಂತ ಹೇಳಿ ಒಬ್ಬ ಹುಡುಗನ ಮುಖಾಂತರ ನಾವು ಹೀರೋಯಿನ್ ಸೆಲೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಾಸೆಸ್ ಅಲ್ಲಿ ಇದ್ರಿ. ಅವರು ಸರ್ ನೋಡಿ ಅಂತ ಹೇಳ್ಬಿಟ್ಟು ಒಂದು ಫೋಟೋ ತೋರಿಸ್ತಾರೆ. ಅವಾಗ ನಾನು ನೋಡ್ಬಿಟ್ಟು ಹೇಳ್ತೀನಿ, ನನ್ನ ಮೈಂಡಲ್ಲಿ ಪ್ರತಿಯೊಬ್ರು ಡೈರೆಕ್ಟರ್ ಇರುತ್ತೆ ನನ್ನ ಹೀರೋಯಿನ್ ಅಥವಾ ನಾನು ಸೆಲೆಕ್ಟ್ ಮಾಡೋ ಆರ್ಟಿಸ್ಟ್ಗಳು ಇದೇ ತರ ಇರಬೇಕು ಅಂತ ಹೇಳಿ. ನಾನು ನೋಡಿದ ತಕ್ಷಣ ನನಗೂ ಸೇಮ್ ಪ್ರಖ್ಯಾತ್ ಅವ್ರಿಗೆ ಏನ್ ಫೀಲ್ ಆಯ್ತು ಅದೇ ಫೀಲ್ ಆಯ್ತು ನನಗೆ. ಸರಿ ಆಯ್ತು ಮನೋಜ್, ಕರ್ಸು ಇವ್ರನ್ನ ಒಂದ್ಸಲ ಭೇಟಿ ಆಗೋಣ ಅಂತ ಹೇಳಿದೆ. ಅವಾಗ್ಲೇ ನನಗೆ ಭಾವನಾ ಅವರು ಬರ್ತಾರೆ, ಆಫೀಸಿಗೆ ಬರ್ತಾರೆ. ನನಗೆ ಆಫೀಸಿಗೆ ಬಂದು ಇಷ್ಟೊಂದು ಜನ ಆಫೀಸಲ್ಲಿ ಅವತ್ತಿನ ದಿನ ಡಿಸ್ಕಷನ್ ಏನೇನೋ ನಡೀತಾ ಇರುತ್ತೆ. ಆ ಕ್ರೌಡ್ ಮಧ್ಯೆ
ಇವ್ರು ಬರ್ತಾರೆ, ಬಂದು ಕೂತ್ಕೊಂಡು ಜಸ್ಟ್ ಒಂದು 2 minutes ಅಷ್ಟೇ ಮಾತಾಡ್ತೀವಿ. ನನ್ಗೆ ಆ 2 minutes ಅಲ್ಲಿ ಅನ್ಸುತ್ತೆ ಸೊ ಇವ್ರು ಬೆಸ್ಟ್ ಪೇರ್ ಆಗೂ ಕಾಣ್ತಾರೆ, ನಾನು ಅನ್ಕೊಂಡಿದ್ದ ಮೇಘ್ನಾ ಆಗೂ ಕಾಣ್ತಾ ಇದ್ದಾರೆ. ಸೊ ನಾವು ಇವ್ರನ್ನ ಮೂವ್ ಮಾಡೋಣ, ಪ್ರೊಡಕ್ಷನ್ ಹತ್ರ ಡಿಸ್ಕಸ್ ಮಾಡಿಬಿಟ್ಟು ಮೂವ್ ಆಗೋಣ ಅಂತ ಹೇಳ್ಬಿಟ್ಟು ಅವತ್ತಿಂದ ನಮ್ದು ಭಾವನ ಅವ್ರದ್ದು ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಅದಾದ್ಮೇಲೆ ಇಷ್ಟು ವರ್ಕ್ಶಾಪ್ಸ್ ಮಾಡ್ತೀವಿ. ಆಮೇಲೆ ಇವರು ವಿಜಯ್ ಸಿಂಹ ಅವರು, ನಮ್ಮ ನೆಗೆಟಿವ್ ಶೇಡ್ ಮಾಡಿರುವಂತ ರಾಕ ಅವ್ರ ಕ್ಯಾರೆಕ್ಟರ್ಗಂತೂ ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದೆ ನಾನು. ಏನಕ್ಕೆ ನೋನ್ ಫೇಸ್ ತಗೊಳ್ಬೇಕಾ ಅಂತ ಅಂದ್ಬಿಟ್ಟು ಕೆಲವೊಂದು ಡಿಸ್ಕಷನ್ ಆಗ್ತಾ ಇತ್ತು. ಯಾಕಂದ್ರೆ ಎಲ್ಲಾರು ಹೊಸಬ್ರು ಆಗ್ಬಿಟ್ಟು ಅಂತ ಅಂದ್ರೆ ಸ್ವಲ್ಪ ಇದಾಗುತ್ತೆ, ನೋನ್ ಯಾರು ನೋಡ್ತೀರಾ ಅಂತ ಅಂದ್ಬಿಟ್ಟು ಧನಂಜಯ್ ಸರ್ ಒಂದ್ ಮಾತು ಕೇಳಿದ್ರು. ಆಮೇಲೆ ನಮ್ಮ ಟೀಮಲ್ಲೂ ಡಿಸ್ಕಷನ್ ಆಗ್ತಾ ಇತ್ತು ನೋನ್ ಫೇಸ್ಗೆ ಹೋಗ್ಬಿಡೋಣ ಅಂತ ಹೇಳಿ. ಬಟ್ ಅರೆ ನನ್ಗೆ ಒಳಗಡೆ ಯಾವಾಗ್ಲೂ ಅನ್ಸ್ತಾ ಇತ್ತು, ಓಕೆ ನೋನ್ ಹೋಗೋದು ಪ್ರಾಬ್ಲಮ್ ಅಲ್ಲ, ಬಟ್ ನನ್ನ ಕ್ಯಾರೆಕ್ಟರ್ನ ಅಡಾಪ್ಟ್ ಮಾಡ್ಕೋತಾರ. ಯಾಕಂದ್ರೆ ತುಂಬಾ ಡಾರ್ಕ್ ಶೇಡ್ ಆಫ್ ಕ್ಯಾರೆಕ್ಟರ್ ಅದು ರಾಕ ಅನ್ನೋದು. ಸೊ ಇಲ್ಲ, ಹೊಸಬ್ರಿಗೆ ಹೋಗ್ಬಿಡೋಣ, ಬೇಡ ಇಷ್ಟು ಜನನ ಹೊಸಬ್ರಿಗೆ ಹೋಗ್ತಾ ಇದೀವಿ, ಇದೊಂದು ಹೊಸ ಬಂಚ್ ಹಂಗೆ ಬರೋಣ ಅಂತ ಹೇಳಿ ಹೊಸ ಟ್ರೈ ಮಾಡ್ತೀನಿ ಅಂತ ಧನಂಜಯ್ ಸರ್ ಹತ್ರ ಮಾತಾಡ್ತೆ. ಸರಿ ಆಯ್ತಪ್ಪ, ನೀನು ಹೊಸಬ್ರಿಗೆ ಹೋಗ್ತೀಯ ಅಂತ ಅಂದ್ರೆ ನೋ ಪ್ರಾಬ್ಲಮ್, ಹೋಗು ಅಂತ ಅವ್ರು ಸರ್ರು ಹೇಳಿದ್ರು. ಅವಾಗ ಹಿಂಗೇನೆ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲಾರು ಹುಡುಕ್ಬೇಕಾದ್ರೆ ವಿಜಯ್ ಸಿಂಹ ಅವ್ರದ್ದು ಪ್ರೊಫೈಲ್ ನೋಡ್ತೀರಿ, ಕರ್ಸು ಇವ್ರ ಆಫೀಸ್ಗೆ ಅಂತ ಹೇಳ್ಬಿಟ್ಟು ಕರ್ಸ್ಕೋತೀರಿ. ಅವರು ಬರ್ತಾರೆ, ಅವರು ಬಾಗಿಲು ಡೋರ್ ಓಪನ್ ಮಾಡಿ ಬರ್ತಾ ಇದ್ದಾಗನೇ ನಾವು ಹಿಂಗ್ ನೋಡ್ಬೇಕಾಗಿತ್ತು, ಯಾರಪ್ಪ ಇದು ಅಂತ ಹೇಳ್ಬಿಟ್ಟು. ಫಸ್ಟ್ ಅಟೆಂಪ್ಟ್ ಫಸ್ಟ್ ಲುಕ್ ಅಲ್ಲೇನೆ ಇಷ್ಟ ಆಗಿದ್ರು ನನ್ನ ಕ್ಯಾರೆಕ್ಟರ್ಗೆ. ಇಮಿಡಿಯೇಟ್ ಆಗಿ ಫಿಕ್ಸ್ ಮಾಡ್ಬಿಟ್ಟೆ, ಬನ್ನಿ ನೀವು ಅಂತ ಹೇಳ್ಬಿಟ್ಟು. ಅವರು ಹೇಳ್ತಾರೆ ಸರ್ ನನ್ನ ಆಕ್ಟಿಂಗ್ ಎಲ್ಲ ಸ್ವಲ್ಪ ಇದು ಅಂತ ಹೇಳ್ಬಿಟ್ಟು, ನೀವು ಬನ್ನಿ ನಾವು ಮಾಡ್ಸೋಣ ಅಂತ ಹೇಳಿ ಅಲ್ಲಿಂದ ಈ ಮೇನ್ 3 ಕ್ಯಾರೆಕ್ಟರ್ಸ್ದು ಅಲ್ಲಿಂದ ನಮ್ದು ಜರ್ನಿ ಸ್ಟಾರ್ಟ್ ಆಯ್ತು. ಆಮೇಲಾಗೆ ಒಬ್ಬೊಬ್ಬರಾಗೆ ಜಾಯ್ನ್ ಆಯ್ತು. ಇಲ್ಲಿ ಒಂದು ವಿಶೇಷವಾದ ಒಂದು ಪಾತ್ರ ಇದೆ, ಟ್ವಿನ್ಸ್ ಅಂತ ಹೇಳಿ. ಅವ್ರದ್ದು ಸಿನಿಮಾ ನೋಡಿದಾಗ್ಲೇ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅವ್ರದ್ದು. ಸೊ ತುಂಬಾ ಜನ ಇದ್ದಾರೆ. ಇನ್ನ ಥ್ರಿಲ್ಲರ್ ಮಂಜು ಸರ್, ರಂಗಾಯಣ ರಘು ಸರ್, ಸ್ವಾತಿ ಮ್ಯಾಮು ಇದಾರೆ ತುಂಬಾ. ಥ್ರಿಲ್ಲರ್ ಮಂಜು ಅವ್ರದ್ದು ಆಕ್ಚುಲಿ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ ಕ್ಯಾರೆಕ್ಟರ್. ಹೌದು ಇಲ್ಲ ಸಮಥಿಂಗ್ ಅಂದ್ರೆ ಅವ್ರ ಕೆರಿಯರ್ ಅಲ್ಲೇ ಇದುವರೆಗೂ ಮಾಡದಿರೋ ತರ ಕಾಣಿಸ್ತಾ ಇದ್ದಾರೆ. ನಾನು ಫಸ್ಟ್ ಥ್ರಿಲ್ಲರ್ ಮಂಜು ಸರ್ಗೆ ನರೇಟ್ ಮಾಡಕ್ ಹೋದಾಗ ಡೈರೆಕ್ಟರ್ ನಾನು ಈ ತರದೆಲ್ಲ ಮಾಡಿಲ್ಲ, ಮಾಡ್ಸಕ್ಕಾಗುತ್ತಾ ಅಂತ ಕೇಳಿದ್ರು. ಇಲ್ಲ ಮಾಸ್ಟರ್, ನೀವು ಒಂದ್ಸಲ ನೀವು ಇದ್ರ ಒಳಗಡೆ ಎಂಟ್ರಿ ಆದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಮಾಸ್ಟರ್ ಅಂತ ಹೇಳಿದ್ದೆ. ಸರಿ ಡೈರೆಕ್ಟರ್ ಆಯ್ತು, ನಿಮ್ಮ ಮೇಲೆ ನಂಬಿಕೆ, ನಮ್ಮ ಡಾಲಿ ಅವ್ರ ಮೇಲೆ ನಂಬಿಕೆ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ಅವ್ರು ಎಷ್ಟು ಖುಷಿ ಆದ್ರು ಅಂತ ಅಂದ್ರೆ ಎಂಡ್ ಆಫ್ ದ ಡೇ, ಅವ್ರದ್ದು ಶೂಟಿಂಗ್ ಎಂಡ್ ಆಫ್ ದ ಡೇ ದಿನ ಸಖತ್ ಖುಷಿ ಆದ್ರು. ನಾನು ಈ ತರ ಪಾತ್ರ ಮಾಡಿರ್ಲಿಲ್ಲ, ನನಗ್ ಬೇಕಿತ್ತು ಈ ತರದ ಒಂದು ಪಾತ್ರ ಅಂತ ಹೇಳಿ ಹೇಳ್ತಾ ಇದ್ರು. ನೆನ್ನೆನೂ ಸಿಕ್ಕಿದಾಗ ಧನಂಜಯ್ ಸರ್ಗೆ ಅಷ್ಟು ಹಾರ್ಟ್ಫುಲಿ ಥ್ಯಾಂಕ್ಫುಲ್ ಆಗಿ ಹೇಳ್ತಾ ಇದ್ರು, ಇಲ್ಲ ನಿಮ್ ಬ್ಯಾನರ್ ಅಲ್ಲಿ ನನ್ಗೆ ಈ ತರದ ಒಂದು ಪಾತ್ರ ಸಿಕ್ಕಿದಕ್ಕೆ ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ ಅಂತ ಹೇಳಿ. ಸೊ ಈ ತರ ಎಷ್ಟು ಹೆಲ್ದಿ ಆಗಿತ್ತು ಅಂತ ಅಂದ್ರೆ, ಲೈಕ್ ನಾನ್ ಎಕ್ಸ್ಪೀರಿಯನ್ಸ್ಡು, ಒಂದು ದಿನಕ್ಕೂ ನಮ್ ಸೆಟ್ಟಲ್ಲಿ ಬಂದಿಲ್ಲ ಆ ತರ ಒಂದು ಸಿಚುವೇಶನ್ಗಳು. ಸಖತ್ ಹೆಲ್ದಿ ಆಗಿತ್ತು, ಸಖತ್ ಖುಷಿ ಆಯ್ತು ಎಲ್ಲಾ ಟೀಮ್ ಜೊತೆ ವರ್ಕ್ ಮಾಡೋದಕ್ಕೆ. ನನಗೆ ನಿಮ್ಮ ಟೀಮ್ ಆಕ್ಚುಲಿ ವೆರಿ ಕ್ಲಾರಿಟಿ, ಹೌದು ತುಂಬಾ ಕ್ಲಾರಿಟಿ ಆಗಿದ್ದೀರಾ ನೀವು. ಆ್ಯಂಡ್ ನೀವೇನು ಅನ್ಕೊಂಡಿದ್ರೋ ಅದನ್ನ ಅಚೀವ್ ಮಾಡೋದಕ್ಕೆ ನಿಮ್ಗೆ ಏನು ಬೇಕೋ ಅದನ್ನ ಹೇಳೋದಕ್ಕೆ. ನಾನು ಅದೇ ಒಬ್ಬೊಬ್ಬರ ಹತ್ರ ಮಾತಾಡ್ಬೇಕು, ನಾ ಕ್ಲಾರಿಟಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ನಿಮಗೆ ಬೇಸಿಕಲಿ ಆಸ್ ಅ ಡೈರೆಕ್ಟರ್, ಓಕೆ ನಿಮಗೆ ಇಂಪ್ಯಾಕ್ಟ್ ಮಾಡಿದಂಥ ಡೈರೆಕ್ಟರ್ಸ್ ಯಾರು, ಇಂಪ್ಯಾಕ್ಟ್ ಮಾಡಿದಂಥ ಸಿನಿಮಾಗಳ್ಯಾವುದು, ನಿಮ್ಮ ಒಂದು ವಿಜುವಲ್ ಟ್ರೀಟ್ಮೆಂಟ್ ನೋಡಿದ್ರೆ ನೀವು ನಿಮ್ಮೊಳಗಡೆ ತುಂಬ ಜನ ಹೊಕ್ಕಿದ್ದಾರೆ ಅಂತ ಅನಿಸುತ್ತೆ. ಹೌದು ಸರ್, ಆಬ್ವಿಯಸ್ಲಿ ಗಾಡ್ ಫಾದರ್ ಬಂದ್ರು ಉಪ್ಪಿ ಸರ್. ಸೊ ಅವರಿಂದನೇ ಸ್ಟಾರ್ಟ್ ಮಾಡಬೇಕು. ನಾವ್ ಹೆಂಗೆ ಒಂದು ಪೂಜೆ ಅಂತ ಬಂದ ಗಣೇಶದಿಂದ ಹೆಂಗ್ ಸ್ಟಾರ್ಟ್ ಮಾಡಬೇಕು, ಹಂಗೆ ಉಪ್ಪಿ ಸರ್ ಇಂದ ಸ್ಟಾರ್ಟ್ ಮಾಡಬೇಕು. ಆಬ್ವಿಯಸ್ಲಿ ಅವರೇ ಗಾಡ್ ಫಾದರು. ಉಪ್ಪಿ ಸರ್ ಫಿಲಮ್ ನೋಡಿ ಅವ್ರ ಡೈರೆಕ್ಷನ್, ಆಮೇಲೆ ನಮ್ಮ ಸೂರಿ ಸರ್, ಪ್ರೇಮ್ ಸರ್, ಯೋಗರಾಜ್ ಭಟ್ ಸರ್, ಇವು ನಾವು ಎಲ್ಲ ಬೆಂಗಳೂರಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಸರ್ ಎಲ್ಲಾ ಕನ್ನಡ ಸಿನಿಮಾನು ನೋಡ್ತೀವಿ, ಎಲ್ಲಾ ತರ ಲ್ಯಾಂಗ್ವೇಜ್ ಸಿನಿಮಾನು ನೋಡ್ತೀವಿ. ಸೊ ನಮ್ಮ ಇಂಡಸ್ಟ್ರಿಯಲ್ಲಿ ಅಂತಂದ್ರೆ ಇವ್ರನ್ನೆಲ್ಲ ಇನ್ಸ್ಪೈರ್ ಮಾಡ್ಕೊಂಡೇ ಬಂದಿರೋದು. ನನಗೆ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವ್ರು ತುಂಬಾ ಇಷ್ಟ ಆಗ್ತಾರೆ, ಅವ್ರ ಡೈರೆಕ್ಷನ್. ಇನ್ಯಾರಟ್ಟು ಅವ್ರ ಡೈರೆಕ್ಷನ್ ಇಷ್ಟ ಆಗುತ್ತೆ. ಮಾರ್ಟಿನ್ ಸ್ಕೊಸೆಸಿ ಇವ್ರ ಡೈರೆಕ್ಷನ್ ಇಷ್ಟ ಆಗುತ್ತೆ. ನಮ್ಮ ವೆಟ್ರಿಮರನ್ ಸರ್ ತುಂಬಾ ಇನ್ಸ್ಪೈರ್ ಮಾಡ್ತಾರೆ. ಬಾಲಾ ಸರ್ ತುಂಬಾ ಇನ್ಸ್ಪೈರ್ ಆಗಿದ್ದಾರೆ. ಅನುರಾಗ್ ಕಶ್ಯಪ್ ಅವರು, ಸತ್ಯಜಿತ್ ರೇ ಅವರು, ಇವ್ರ ಫಿಲಮ್ಸ್ ಎಲ್ಲ ನಾನು ಯಾವಾಗ ಡೈರೆಕ್ಷನ್ ಮಾಡಬೇಕು ಅಂತ ಬಂದಾಗ ನಾನು ಇವ್ರ ಫಿಲಮ್ಸ್ಗಳು ಮತ್ತೆ ಇವ್ರ ಇಂಟರ್ವ್ಯೂಸ್ ನೋಡಿ ನಾನು ಕಲ್ತಿದ್ದು. ನಾನು ಸಿನಿಮಾದಲ್ಲಿ ಯಾವಾಗ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬಂದು ಸೇರ್ಕೊಂಡೆ, ಅವಾಗ ನನಗೆ ತುಂಬಾ ಏನ್ ಕಲಿಬೇಕು ಅನ್ನೋದಕ್ಕಿಂತ ಏನ್ ಕಲಿಬಾರ್ದು ಅನ್ನೋದು ಹೇಳ್ಕೊಡ್ತು. ಬಟ್ ಏನ್ ಕಲಿಬೇಕು ಅಂತ ಇವ್ರ ಇಂಟರ್ವ್ಯೂಸ್ಗಳು, ಇವ್ರ ಫಿಲ್ಮ್ಸ್ಗಳು ನನ್ಗೆ ಹೇಳ್ಕೊಡ್ತು. ಸೊ
ಇವರೆಲ್ಲ ನಂಗೆ ತುಂಬ ಇನ್ಸ್ಪೈರ್ ಮಾಡಿರುವಂಥ ಡೈರೆಕ್ಟರ್ಸ್ಗಳು. ತುಂಬ ಕಲ್ತಿದ್ದೀನಿ ಸರ್ ಇವ್ರ ಇಂಟರ್ವ್ಯೂಸ್ಗಳೆಲ್ಲ ನೋಡಿ, ಇವ್ರ ಮಾತುಗಳೆಲ್ಲ ಕೇಳಿ, ಫಿಲ್ಮ್ ಮೇಕಿಂಗ್ ಅಂದರೆ ಏನು, ಒಂದು ಕಂಟೆಂಟ್ ಅಂದರೆ ಏನು. ಲೈಕ್ ಯೂಶಲ್ ಆಗಿ ನಾನೇನು ಅನ್ಕೊಂಡಿದ್ದೆ, ಸಿನಿಮಾಗೆ ಒಂದು ಚೌಕಟ್ಟಿರುತ್ತೆ, ಸೊ ಇದೇ ಥರನೇ ಬರಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಆದರೆ ನನಗೆ ಇವ್ರ ಇಂಟರ್ವ್ಯೂಸ್ ನೋಡಿದಾಗ ಒಂದು ಅರ್ಥ ಆಯಿತು, ದೇರ್ ಇಸ್ ಒನ್ ರೂಲ್ ಟು ಮೇಕ್ ಅ ಮೂವಿ, ನೋ ರೂಲ್. ಇದು ನನಗೆ ಕ್ಲಿಯರ್ ಆಗಿ ಅರ್ಥ ಆಯಿತು. ಸೊ ನಾನು ಏನು ಬೇಕಾದ್ರೆ ಹೇಳ್ಬೋದು, ಅದು ಜನಕ್ಕೆ ಇಷ್ಟ ಆಗಬೇಕು, ಅದು ಪಾಯಿಂಟ್ ಇರೋದು ಅಂತೇಳಿ. ಸೊ ನಾನು ಆ ಫ್ರೀಡಮ್ನ ತೊಗೊಂಡು ರೈಟಿಂಗಲ್ಲಿ ಯೂಸ್ ಮಾಡಿಕೊಂಡೆ. 100% ಈ ಕ್ರೆಡಿಟ್ ಎಲ್ಲನೂ ನನ್ನ ಡೈರೆಕ್ಟರ್ಸ್ಗಳು ಯಾರು ಇನ್ಸ್ಪೈರ್ ಮಾಡಿದ್ದಾರೆ ಅವ್ರಿಗೆ ಸೇರಬೇಕಾಗುತ್ತೆ. ನನ್ನ ಲೈಫ್ ಚೇಂಜಿಂಗ್ ಫಿಲಮ್ ಅಂದರೆ ಉಪ್ಪಿಟ್ಟು ಸರ್. ಉಪ್ಪಿಟ್ಟು ಫಿಲಮ್ ಫಸ್ಟ್ ಡೇ ಶೋ ನೋಡ್ತೀನಿ. ಆ ಹಿಂದಿನ ಚೇತನ್ ಜಯರಾಮ್ಗೂ ಆ ಫಿಲಮ್ ನೋಡಿ ಈಚೆಗಡೆ ಬಂದಿರೋ ಚೇತನ್ ಜಯರಾಮ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಏನಂತ ಇಂಪ್ಯಾಕ್ಟ್ ಮಾಡ್ತದ್ದು ಅಂತ ಸರ್, ಏನಂತ ಅಂದ್ರೆ ಆ ಸಿನಿಮಾದಲ್ಲಿ ಒಂದು ಮಾತು ಹೇಳ್ತಾರೆ, ಅವ್ನ್ ಎಂತ ಈಗೋಯಿಸ್ಟಿಕ್ ಆಗಿರ್ಲಿ, ಅವ್ನ್ ಎಂತ ಹೆಡ್ ವೇಟ್ ಆಗಿರ್ಲಿ, ಆ ಫಿಲಮ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ ಅಂದ್ರೆ ಮಲಗ್ಬಿಡ್ತಾನೆ ಅವ್ನು. ಗುರು ಇಷ್ಟೇ ಜೀವನ ಅಂತ ಹೇಳ್ಬಿಟ್ಟು ಏನ್ ಹೇಳ್ತಾರೆ ಅಂತ ಅಂದ್ರೆ, ಅದರಲ್ಲಿ ಸ್ವಾಮಿ ನನ್ ಕೆಲಸ ಸಿಕ್ಕಿಲ್ಲ ಅಂತಾರೆ, ಕೆಲಸ ಸಿಗೋದೆಲ್ಲ ಮಾಡೋದು, ಇವ್ಗೊಂದು ಪರ್ಕೆ ಕೊಡಿ ಅಂತಾರೆ. ಸೊ ಎಲ್ಲಾ ಕ್ವಶನ್ಗೂ ಉತ್ತರ, ಸ್ವಾಮಿ ನನ್ನ ಹೆಂಡತಿ ಓಡೋಗಿಲ್ಲ, ನೀನ್ ತಲೆಯಲ್ಲೇ ಇದ್ದಲ್ಲ, ಅಲ್ಲಿಂದ ಓಡಿಸು ಅಂತಾರೆ. ಈ ಚಿಕ್ಕ ಚಿಕ್ಕ ವಿಷಯಗಳಿದೆಯಲ್ಲ, ಇದು ಎಷ್ಟು ಇಂಪ್ಯಾಕ್ಟ್ ಮಾಡ್ತು ಅಂದ್ರೆ ನನ್ನ ಲೈಫಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡ್ತು. ಅದು ಸಿನಿಮಾ ಅಲ್ಲ, ಅದೊಂದು ತತ್ವ ಆ ಫಿಲಮ್. ಅದು ಯೂಶಲ್ ಆಗಿ ಉಪ್ಪಿ ಸರ್ ಸಿನಿಮಾದಲ್ಲಿ ಉಪೇಂದ್ರ ಈ ಸೀರೀಸ್ ಎಲ್ಲ ಹೇಳ್ತಾರೆ, ಬಟ್ ನನ್ನ ಲೈಫಲ್ಲಿ ಉಪ್ಪಿಟ್ಟು ಸಿನಿಮಾ ಮಾತ್ರ ಒಂದು ಮಾಸ್ಟರ್ ಕ್ಲಾಸ್. ಅದು ನನ್ನ ಕೇಳಿದ್ರೆ, ಅದು ಇನ್ ಕೇಸ್ ಜಾಪನೀಸ್ ಅಲ್ಲೋ ಅಥವಾ ಕೊರಿಯನ್ ಅಲ್ಲೋ ಬಂದ್ಬಿಟ್ಟಿದ್ರೆ ಅದು ವರ್ಲ್ಡ್ ವೈಡ್ ಅದು ಬೇರೆ ಲೆವೆಲ್ ತಗೊಂಡ್ಬಿಟ್ಟಿರೋದು ಆ ಸಿನಿಮಾ. ಆ ತರ ವಿಷಯಗಳಿದೆ ಆ ಸಿನಿಮಾದಲ್ಲಿ ಸರ್. ಅದೆಲ್ಲ ಹೇಳಕ್ಕೆ ಯೋಚನೆನೂ ಮಾಡೋಕ್ಕಾಗಲ್ಲ ಸರ್. ಅದೆಲ್ಲ ನಾವು ಸುಮ್ಮನೆ ಮಾತಾಡ್ಬೋದಷ್ಟೇ. ಆ ಥರ ಡೆಪ್ತಲ್ಲಿ ಫಿಲಾಸಫಿ ಹೇಳೋದಕ್ಕೆ ಯೋಚನೆನೂ ಮಾಡೋದಕ್ಕೆ. ನಾವು ಓದೋದು ಬೇರೆ ಸರ್, ವಿವೇಕಾನಂದರು ಹಿಂಗೆ ಹೇಳಿದ್ರು ಅನ್ನೋದು ಬೇರೆ. ಅದನ್ನ ಸಿನಿಮಾಗಿ ತಗೊಂಬಂದು ಅದನ್ನ ಇಷ್ಟ ಆಗೋ ಥರ ಮಾಡ್ಸೋದಿದೆಯಲ್ಲ, ಅದು ತುಂಬಾ ಟಫೆಸ್ಟ್ ಸಿಚುಯೇಷನ್ ಅದು ಒಬ್ಬ ಡೈರೆಕ್ಟರ್ಸ್ಗೆ ಅಂತ ನನ್ನ ಭಾವನೆ. ಪಿಸರ್ಗೆಲ್ಲ ಅದು ಈಸಿ ಇರುತ್ತೆ, ಬಟ್ ನನ್ನಂಥವ್ರಿಗೆ ಅದು ನೋಡಿದಾಗ ಅನ್ಸುತ್ತೆ, ಹೆಂಗರು ಯೋಚನೆ ಮಾಡ್ತಾರೆ ಈ ಥರ ಅಲ್ಲ ಅಂತ ಅನ್ಸುತ್ತೆ. ಒಂದು ಅಂದರೆ ಈ ಜೆಸಿ ಟ್ರೈಲರ್ ಇದು ನೋಡಿದಾಗ ಆಗಲೇ ಮಾತಾಡ್ತಿದ್ದೆ, ಅಂದರೆ ಈ ಮಚ್ಚು ವೀಸೋದಿದ್ದಾರೆ ಅಂದರೆ ನಮ್ಮ ಪಲ್ಸ್ ಇದು ಕನ್ನಡ ಆಡಿಯನ್ಸ್ಗೆ. ಅದು ಹೌದು, ಥಿಯೇಟ್ರಲ್ಲಿ ಬೇರೆನೇ ಜೋಶ್ ಕೊಡುವಂಥ ಸನ್ನಿವೇಶಗಳು. ಆ್ಯಂಡ್ ಮ್ಯಾಡಿ ಅಂತ ಬ್ಲಡ್ಡಲ್ಲಿ ಬರೆಯೋದಾಗಲಿ, ಯಮನದಲ್ಲಿ ಬರೋದಾಗಲಿ, ಇವೆಲ್ಲವೂ ಕೂಡ ಎಕ್ಸೈಟಿಂಗ್ ಫ್ಯಾಕ್ಟರ್ಸು, ಐಕಾನಿಕ್ ಮೂಮೆಂಟ್ಸು, ಈ ಥರದ್ದು ಆ ಮಾಸಿಫೈ ಪಲ್ಸು ನಮ್ಮ ಆಡಿಯನ್ಸ್ಗೆ. ಇದನ್ನೆಲ್ಲ ತುಂಬ ಚೆನ್ನಾಗಿ ಹಿಡಿದಿದ್ದೀರಂತ ನನ್ನ ಒಂದು ಅಭಿಪ್ರಾಯ. ಇದನ್ನು ಅಚೀವ್ ಮಾಡೋವಂಥ ಒಂದು ವಿಚಾರಕ್ಕೆ ಬರುತ್ತಾದರೆ, ಆ್ಯಂಡ್ ಲೈಟಿಂಗ್ ಪ್ಯಾಟ್ರನ್ನು, ಸಿನಿಮಾಟೋಗ್ರಫಿ, ಕ್ರಾಫ್ಟು ತುಂಬ ಚೆನ್ನಾಗಿ ಡಿಸೈನ್ ಆಗಿದೆ. ಕಲರ್ ಪ್ಯಾಲೆಟ್ಗಳು ವರ್ಕೌಟ್ ಮಾಡಿದ್ದೀರಾ, ತುಂಬ ಚೇಂಜಸ್, ಅಂದರೆ ಒಂದು 4-5 ಲೇಯರ್ ಥರ ವರ್ಕ್ ಮಾಡಿದ್ದೀರಾ ಅಂತ ಕಾಣುತ್ತೆ. ಇದ್ರ ಬಗ್ಗೆ ಮಾತಾಡ್ಬೋದಾ ಅಂತ. ಹೌದು ಸರ್, ಇದಕ್ಕೆ ನನ್ನ ಹೆಂಡತಿ ಕಾರಣ, ಆದರೆ ನನ್ನ DOP ನಮ್ಮ ಸಿನಿಮಾಟೋಗ್ರಾಫರು ಸರ್. ಕಾರ್ತಿಕ್ ಅವರು ಆಲ್ರೆಡಿ ಒಂದು 5 ಫಿಲ್ಮ್ಸ್ ಮಾಡಿದ್ದಾರೆ. ಲೈಕ್ ಧನಂಜಯ್ ಸರ್ ಜೊತೆ ಹೊಯ್ಸಳ ಸ್ಟಾರ್ ಸಿನಿಮಾ ಮಾಡಿದ್ದಾರೆ, ಜಮಾಲಿ ಗುಡ್ಡ ಮಾಡಿದ್ದಾರೆ, ತುಂಬ ಒಳ್ಳೆ ಸಿನಿಮಾಸ್ಗಳು ಮಾಡಿದ್ದಾರೆ ಸರ್. ಅವ್ರು ನನ್ನ ಜೊತೆ ಎಷ್ಟು ಕಂಫರ್ಟಬಲ್ ಆಗಿ ನನ್ನನ್ನು ಕರ್ಕೊಂಡು ಹೋದ್ರು ಅಂತ ಅಂದರೆ, ಈಚ್ ಆ್ಯಂಡ್ ಎವ್ರಿ ಡೇ ಸರ್ ಅವ್ರದ್ದೊಂದು ಸಪೋರ್ಟ್ ಇದೆಯಲ್ಲ, ನಾನು ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿರೋ. ಇವಾಗ ಯೂಶಲ್ ಆಗಿ ಆ ಡೇದು ಪ್ರೋಗ್ರಾಮ್ಸ್ ಏನಿರುತ್ತೆ, ಆ ಸ್ಕೆಡ್ಯೂಲಲ್ಲಿ ಬೇಕಾಗಿರೋದೇನಿರುತ್ತೆ, ನಾನು ಬೇರೆ ಇಷ್ಟಿಷ್ಟು ಹಾಕೊಂಡ್ಬಿಡ್ತಾ ಇದ್ದೆ ನಾನು ಪರ್ ಡೇಗೆ. ಏನಕ್ಕೆ ಅಂತ ಅಂದರೆ ಅಷ್ಟು ಮಾಂಟೇಜಸ್ಗಳು, ಅಷ್ಟು ವಿಷಯ ಹೇಳ್ಬೇಕಾಗಿರೋಂಥ ಸೀನ್ಸ್ಗಳಿತ್ತು. ಬಟ್ ಒಂದಿನೂ ಅವರು ಇಲ್ಲ ಸರ್, ಇದು ತುಂಬ ಇದೆ, ಇದಾಗಲ್ಲ, ಟೈಮ್ ಆಗಿಬಿಡುತ್ತೆ, ಏನೂ ಹೇಳ್ದೆ. ಕಲರ್ ಪ್ಯಾಲೆಟ್ಟು, ಈಚ್ ಆ್ಯಂಡ್ ಎವ್ರಿ ಮೇಕಿಂಗ್ ವಿಷಯದಲ್ಲಿ ನಂದೆಷ್ಟು ಪಾತ್ರ ಇದೆಯೋ ಅದಕ್ಕಿಂತ ಒಂದು 10% ಎಕ್ಸ್ಟ್ರಾ ಪಾತ್ರ ನಮ್ಮ ಕಾರ್ತಿಕ್ ಸರ್ದಿದೆ. ಅವರು ಸಖತ್ ಈ ಒಂದು ಶರ್ಟ್ ಆಗಿರ್ಬೋದು, ಕೈಯಲ್ಲಿ ಹಾಕೋ ಬ್ರೇಸ್ಲೆಟು ಅಥವಾ ಬ್ಯಾಂಡು, ಈ ಕಲರ್ ಆಗಿರ್ಬೋದು, ಇದನ್ನೆಲ್ಲಾನು ಇನ್ ಡೀಟೇಲ್ ಆಗಿ ನೋಡ್ತಾ ಇದ್ರು ಅವರು. ಸರ್ ಈ ಕಲರ್ ನಮ್ಮ ಪ್ಯಾಲೆಟಲ್ಲಿಲ್ಲ, ಇದು ಬೇಡ. ತುಂಬ ಒಳ್ಳೆ ಟೆಕ್ನಿಷಿಯನ್ ಅಂತ ಹೇಳ್ಬೋದು ಅವರು. ಸಖತ್ ಫ್ಯೂಚರ್ ಇದೆ ಅವರಿಗೆ. ಅವ್ರು ನನ್ನ ನೋಡಿದ್ರೆ ಇಂಡಿಯಾಲೇ ಒಂದು ಟಾಪ್ ಸಿನಿಮಾಟೋಗ್ರಾಫರ್ ಆಗ್ತಾರೆ ಇನ್ ಫ್ಯೂಚರಲ್ಲಿ. ಓಕೆ, ಒಂದು ಈ ಥರದ್ದು ಸಿನಿಮಾಗಳು ಮಾಡ್ಬೇಕಾದ್ರೆ ಮತ್ತು ಇಂಡಸ್ಟ್ರಿ ಸಿಚುವೇಶನ್ ಹೆಂಗಿದೆ, ಆ್ಯಂಡ್ ಇಷ್ಟು ಕ್ಲಾರಿಟಿಯಾಗಿ ಇಷ್ಟು ರಿಸರ್ಚ್ ಮಾಡಿಕೊಂಡು ಪಕ್ಕಾ ಹೊಡಿಲೇಬೇಕು ಅನ್ನೋದು ಒಂದು ಕಡೆ. ಆ್ಯಸ್ ಎ ಡೈರೆಕ್ಟರ್ ಓಕೆ, ಒಂದು ಒಳ್ಳೆ ಉದ್ದೇಶ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ಒಂದು ಕಡೆ. ಇದರಿಂದ ಆಚೆಗೆ ಇಂಡಸ್ಟ್ರಿ, ಉದ್ಯಮ ಅಂತ ಬಂದಾಗ, ವ್ಯಾಪಾರ ಅಂತ ಬಂದಾಗ, ಮತ್ತು ಆಡಿಯನ್ಸು ತಗೊಳ್ತಿರೋ ರೀತಿ ಅಂತ ಬಂದಾಗ ತುಂಬ ಚಾಲೆಂಜಿಂಗಾಗಿ ಕಾಣಿಸುತ್ತೆ. ಸೊ ನಿಮಗೆ ನಿಮ್ಮ ತಂಡಕ್ಕೆ ಯಾವ ರೀತಿಯಾಗಿ ಕಾಣಿಸ್ತದೆ? ತುಂಬ ಕಾನ್ಫಿಡೆಂಟಾಗಿ ಒಂದು ಕಂಟೆಂಟ್ನ ಮಾಡ್ಕೊಂಡು ಬಂದಿದ್ದೀರಾ,
ಹೊರಗಡೆ ನೋಡ್ಬೇಕಾದ್ರೆ ಹೆಂಗೆ ಅನಿಸ್ತದೆ ಇಂಡಸ್ಟ್ರಿ ಸಿಚುವೇಶನ್? ನಿಜ ಸರ್. ಇವಾಗ ಸರ್ ಬೇರೆ ಇಂಡಸ್ಟ್ರಿಯಲ್ಲ ಅಂತ ಅಂದ್ರೆ ಏನ್ ಪಾಯಿಂಟ್ ಅಂತ ಅಂದ್ರೆ, ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದನ್ನ ಒಳಗ್ ಬಂದ್ಬಿಟ್ಟು ನೋಡ್ಬಿಟ್ಟು ಹೇಳ್ತಾರೆ. ಇಲ್ಲಿ ಹಂಗ್ ಬರಲ್ಲ. ಇಲ್ಲಿ ಇವಾಗ ಒಬ್ಬ ಚೆನ್ನಾಗಿಲ್ಲ ಅಂತ ಅಂದ್ರೆ 100 ಜನ ಮುಗೀತು, ಅವ್ರು ಬಂದು ನೋಡೋದು ಅಲ್ಲ, ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಳ್ಳಲ್ಲ ಅವರು. ಆ ತರ ನಮ್ಮ ಇಂಡಸ್ಟ್ರಿಯಲ್ಲಿ ಇರೋ ಸಿಚುವೇಶನ್. ಬೇರೆ ಇಂಡಸ್ಟ್ರಿಯಲ್ಲಿ ಏನಂತ ಅಂದ್ರೆ ಚೆನ್ನಾಗಿಲ್ವಾ, ಅದೇನ್ ಚೆನ್ನಾಗಿಲ್ಲ, ಹೋಗೋಣ ಬಾ ಒಂದು ರೌಂಡ್ ನೋಡೋಣ, ಈ ತರ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ಸೊ ಲೈಕ್ ಒನ್ ಟೈಮ್ ಅಲ್ಲಿ ಮಣಿರತ್ನಂ ಸರ್ ಹೇಳಿದ್ರು, ಬೆಂಗಳೂರಲ್ಲಿ ಸಿನಿಮಾ ಗೆತ್ತು ಅಂದ್ರೆ ಇಂಡಿಯಾದಲ್ಲಿ ಗೆತ್ತು ಅಂತ. ಅದು 100% ನಿಜ. ಇಲ್ಲಿ ನಮ್ಮ ಆಡಿಯನ್ಸ್ಗೆ ನಾವು ಸಿನಿಮಾನ ನಾನು ಎಲ್ಲಾ ತರ ನಾರ್ಮಲ್ ಆಗಿ ಸಿನಿಮಾ ಕೊಡ್ತೀನಿ ಅಥವಾ ರೆಗ್ಯುಲರ್ ಪ್ಯಾಟರ್ನ್ ಅಲ್ಲಿ ಸಿನಿಮಾ ಕೊಡ್ತೀನಿ ಅಂತಂದ್ರೆ ಅವರು ನೋಡಲ್ಲ ಸರ್. ಅವರು ಹಾಗಂತ ಜನರ ಮೇಲೆ ನಾವು ಹೇಳೋದು ತುಂಬಾ ತಪ್ಪು. ಅವ್ರು ಕೇಳೋದು ಒಂದೇ ಪಾಯಿಂಟ್, ನನಗಿಷ್ಟ ಆಗೋ ತರ ಸಿನಿಮಾ ಮಾಡು. ಮೇನ್ ಆಗಿ ಏನಂತ ಅಂದ್ರೆ, ನೀನ್ ಏನೋ ಅದ್ಭುತ ಮಾಡು, ಕ್ರಿಯೇಟಿವ್ ಮಾಡು, ಅಥವಾ ಚಂದ್ರನ ತಗೊಂಡ್ಬಂದು ಭೂಮಿ ಮೇಲೆ ಇಡು, ಇದನ್ನ ಯಾವ್ದು ಕೇಳಲ್ಲ ಅವರು. ನನಗೆ ಕೊಡೋ ದುಡ್ಡಿಗೆ ಅಥವಾ ನನಗೆ ಕೊಡ್ತಾ ಇರೋ ಟೈಮ್ಗೆ ಒಂದು ಒಳ್ಳೆ ಎಂಟರ್ಟೈನಿಂಗ್ ಆಗಿ ಫ್ರೆಶ್ ಆಗಿ ಏನ್ ಬೇಕಾದ್ರೂ ಹೇಳು ನೀನು, ಅದೇನೆ ನಮ್ ಜನನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಸೊ ಈ ತರ ಒಂದು ಸಿಚುವೇಶನ್ ಅಲ್ಲಿ ಇರ್ಬೇಕಾದ್ರೆ ಒಬ್ರು ಡಿರೆಕ್ಟರ್ಸ್ ಆಗಿರ್ಬೋದು ಅಥವಾ ಒಂದು ಸಿನಿಮಾ ಟೀಮ್ ಆಗಿರ್ಬೋದು ತುಂಬಾ ವರ್ಕ್ ಮಾಡ್ಬೇಕಾಗಿ ಬರುತ್ತೆ ಸರ್. ಅಂದ್ರೆ ನಾನೇನ್ ಹೇಳಕ್ ಬರ್ತಾ ಇದ್ದೀನಿ ಅಂದ್ರೆ, ಟೈಮ್ ತಗೊಂಡು 5-5 ವರ್ಷ ತಗೊಂಡು ಒಂದು ಫಿಲಮ್ ಮಾಡಿ ಆ ತರ ಹೇಳಕ್ ಬರ್ತಾ ಇಲ್ಲ. ಎವ್ರಿ ಡೇ ಎವ್ರಿ ಮೂಮೆಂಟು ಅಥವಾ ಲೈಕ್ ನಾವ್ ಯಾವ್ದೇ ಒಬ್ರು ವ್ಯಕ್ತಿಗಳ ಜೊತೆ ಸಿಕ್ಕಿದ್ರು ಅವ್ರ ಜೊತೆ ನಾವು ಸಿನಿಮಾ ಬಗ್ಗೆನೇ ಇರ್ಬೇಕಾಗಿ ಬರುತ್ತೆ. ನಾನೇನೋ ಒಂದು ಕಂಟೆಂಟ್ ಇಟ್ಕೊಂಡಿದ್ದೀನಿ ಅಥವಾ ಏನ್ ಕತೆ ಮಾಡ್ಕೊಂಡಿದ್ದೀನಿ ಅದ್ರೊಳಗನೆ ಟ್ರಾವೆಲ್ ಆಗ್ತಾ ಇರ್ಬೇಕಾಗುತ್ತೆ. ನಾವು ಕಟ್ಟೋ ಒಂದು ಸಿನಿಮಾ ಇದೆ ನೋಡಿ ಸರ್, ಅದು ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಅನ್ನೋ ಪಾಯಿಂಟ್ಗಿಂತ ನಮಗ್ ಇಷ್ಟ ಆಗ್ಬೇಕು ಫಸ್ಟ್. ನಮಗಿಷ್ಟ ಆಯ್ತು, ನಮ್ಮ ಟೀಮ್ಗೆ ಇಷ್ಟ ಆಯ್ತು ಅಂದಾಗ್ಲೇನೆ ಜನರಿಗೆ ತಗೊಳ್ಳೋ ಹೋಗೋದಕ್ಕೆ ಒಂದು ಒಂದು ಜೋಶ್ ತುಂಬುತ್ತೆ. ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡ್ಕೊಂಡಿದೀವಿ ಅನ್ನೋದೊಂದು ಜೋಶ್ ಬರುತ್ತೆ. ಅವಾಗ ಆಟೋಮೆಟಿಕ್ ಆಗಿ ಎಲ್ಲನೂ ಕ್ರಿಯೇಟ್ ಆಗುತ್ತೆ. ಸೊ ಎಲ್ಲ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮಗೆ ಅಥವಾ ನಮ್ಮ ಟೀಮ್ಗೆ ಅಥವಾ ನಮಗೆ ಸುತ್ತಮುತ್ತ ಇರೋರಿಗೆ ಇಷ್ಟ ಆಗಿಲ್ಲ ಅಂತ ಅಂದ್ರೆ ಜನಕ್ಕೆ ಇಷ್ಟ ಆಗಲ್ಲ ಸರ್. ಖಂಡಿತ, ಅದಂತೂ ನಿಜ. ನಾವು ಇಷ್ಟಪಟ್ವಿ ಅಥವಾ ನಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಶೋರ್ ಆಗಿ ಇಷ್ಟ ಆಗುತ್ತೆ ಅನ್ನೋದು ಒಂದು ಪಾಯಿಂಟ್. ಸೊ ಇವಾಗ ಎಕ್ಸಾಂಪಲ್ ಆಗಿ ನಮ್ಗೆ ಸೂ ಫ್ರಮ್ ಸೂ ಸರ್ ಯಾರು ಗೊತ್ತಿತ್ತು ಸರ್, ಅದು ರಿಲೀಸ್ ಆಗಿ ಒಂದು 3-4 ಡೇಸ್ ಅದು ಬರೋವರೆಗೂ ಅದು ಜನಕ್ಕೆ ಸೂಪರ್ ಆಗಿದೆ, ಫನ್ ಆಗಿದೆ ಅಂತ ಅದು ಮೌಟಾಕ್ ಆಗೋವರೆಗೂ ಗೊತ್ತೇ ಇರಲಿಲ್ಲ ಯಾರಿಗೂ. ನಮಗೂ ಗೊತ್ತಿರಲಿಲ್ಲ, ನಾವು ಇಲ್ಲೇ ಇದ್ದು ಇಲ್ಲೇ ಇದು ಮಾಡಿದ್ರು ನಮಗೂ ಗೊತ್ತಿರಲಿಲ್ಲ ಅದು. ಬಟ್ ಯಾವಾಗ ಆ ಟಾಕ್ ಎಲ್ಲ ಆಯ್ತು ಅವಾಗ್ಲೇನೆ ಅದು ವೈಡ್ ಆಗಿ ರೀಚ್ ಆಯ್ತು. ಸೊ ಎಲ್ಲ ಸಿನಿಮಾಗೂ ಅದಾಗುತ್ತೆ ಅದು. ಅಂದರೆ ಈ ಎಲ್ಲದ್ರ ಬಗ್ಗೆನೂ ಇಷ್ಟು ಕ್ಲಾರಿಟಿಯಾಗಿ ನೀವು ಬಂದಿದ್ದೀರ. ಒಂದು ಇನ್ನೊಂದು ಕಡೆ ಈ JC ಯೂನಿವರ್ಸಿಟಿ ಥರ ಡಾಲಿ ಯೂನಿವರ್ಸಿಟಿ ಒಳಗಡೆ ಹೋಗಿದ್ದೀರಾ. ಹೌದು. ಸೊ ಈ ಡಾಲಿಯ ಒಂದು ಟ್ರ್ಯಾಕು, ಅವರ ಒಂದು ಅನುಭವ ಮತ್ತು ನಿಮ್ಮ ಒಂದು ಕನಸು ಈ ಬ್ಲೆಂಡ್ ಆಗಿ ಇಲ್ಲಿವರೆಗೂ ಬರುವಂಥ ಹಾದಿಲಿ ಹೇಗಿತ್ತು? ಅಂದರೆ ನಿಮ್ಮ ಕಲಿಕೆ ಆಗಲಿ ಅಥವಾ ನಿಮ್ಮ ಅವ್ರ ಸಜೆಷನ್ ಆಗಲಿ, ಅಂದರೆ ಹೊಸ ಸಿನಿಮಾ ಏನೋ ಹೊಸಬ್ರಿಗೆ ಅವಕಾಶ ಕೊಡ್ತೀವಿ ಅಂದ ತಕ್ಷಣ ಎಲ್ಲರೂ ಬಂದ್ಬಿಡೋದಲ್ಲ ಅಥವಾ ಎಲ್ಲರಿಗೂ ಅವಕಾಶ ಕೊಡೋದಲ್ಲ ಅದು. ಸೊ ಅದಕ್ಕೊಂದು ಅರ್ಹತೆ ಇರಬೇಕು. ಹೌದು. ಸೊ ಆ ಅರ್ಹತೆಯನ್ನು ನೀವು ಗಳಿಸ್ಕೊಂಡು ಹೋಗಿದ್ದೀರ ಅಲ್ಲಿಗೆ. ಸೊ ಈ ಒಂದು ವಿಚಾರದ ಬಗ್ಗೆ ಮಾತಾಡ್ತಿರೋದಾದ್ರೆ ಸರ್, ನಾನು ಧನಂಜಯ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಅವರು ಆರ್ಟಿಸ್ಟ್ ಆಗಿ ಅದ್ಭುತವಾದ ನಟರಾಕ್ಷಸ ಅಂತ ಬಿರುದು ತಗೊಂಡಿರೋಂಥ ಆರ್ಟಿಸ್ಟು. ಸೊ ಅದ್ರ ಬಗ್ಗೆ ನಾವೇನು ಹೇಳೋದಕ್ಕಾಗಲ್ಲ, ಯಾಕಂದ್ರೆ ಅದ್ಭುತವಾದ ನಟ ಅವರು. ಅಪಾರ್ಟ್ ಫ್ರಮ್ ಪ್ರೊಡಕ್ಷನ್ನು ಅಥವಾ ಪ್ರೊಡ್ಯೂಸರ್ ಅಂತ ಬಂದರೆ ಸರ್, ಜಮ್ ಸರ್ ಅವರು. ಏನಕ್ಕೆ ಅಂತ ಅಂದರೆ ಸರ್, ಅವರು ಟ್ಯಾಲೆಂಟ್ಸ್ನ ಪಿಕ್ ಮಾಡೋ ರೀತಿ ಇರ್ಬೋದು, ಅದೊಂದು ಅದ್ಭುತವಾದ ಕಲ್ಪನೆ ಇದೆಯಲ್ಲ ಸರ್, ನಾನು ಮಾಡಬೇಕು ಅನ್ನೋದು. ಸರ್ ಇವತ್ತು ನಾನು ರೀಸೆಂಟಾಗಿ ಒಂದು ಇದರಲ್ಲಿ ಹೇಳ್ತಾ ಇದ್ದೆ ಸರ್, ಬಾಯಿ ಮಾತಲ್ಲಿ ತಾಜ್ ಮಹಲ್ ಕಟ್ಬಿಡ್ಬೋದು, ನಿಜ ಜೀವನದಲ್ಲಿ ಒಂದು ಟಾಯ್ಲೆಟು ಕಟ್ಟಕ್ಕಾಗಲ್ಲ. ಈ ಥರ ಒಂದು ಪರಿಸ್ಥಿತಿಲಿ ಎಲ್ಲರೂ ಇರೋದು. ಅಂಥದ್ರಲ್ಲಿ ಒಬ್ರ ಮೇಲೆ ಬಂಡವಾಳ ಹಾಕಬೇಕು ಅಥವಾ ಒಂದು ಹೊಸ ಟೀಮ್ನ ನಾವು ತರಬೇಕು ಅನ್ನೋ ಆ ಯೋಚನೆನೇ ಅದ್ಭುತ ಸರ್. ಅದಾಗುತ್ತೆ ಆಗಲ್ಲ ಅದೆಲ್ಲ ಸೆಕೆಂಡ್ರಿ, ಆ ಯೋಚನೆ ಬರೋದೇ ಒಂದು ಅದ್ಭುತ. ಅದು ಧನಂಜಯ್ ಸರ್ ತುಂಬ ಪ್ಯಾಷನೆಟ್ ಪ್ರೊಡ್ಯೂಸರು. ಅವ್ರಿಗೆ ಸರ್ ನಮ್ಮ ಕೈಂಡ್ ಆಫ್ ಸಿನಿಮಾಸ್ ಲೈಕ್ ನಿಮಗೆ ಗೊತ್ತಿರ್ಬೋದು, ಈ ಸಿನಿಮಾ ಅಂದ್ ಮಾತ್ರಕ್ಕೆ ನಾವು ತುಂಬ ಕಮ್ಮಿ ಬಜೆಟಲ್ಲಿ ತರುವಂಥ ಸಬ್ಜೆಕ್ಟ್ ಅಲ್ಲ ಇದು. ತುಂಬ ದೊಡ್ಡದು ಬಜೆಟ್ ಆಗುತ್ತೆ ಇದಕ್ಕೆ. ನಾವೆಲ್ಲ ಹೊಸಬ್ರು, ನಮಗೆ ಆದಂಥ ಮಾರ್ಕೆಟ್ನ ನಾವು ಕ್ರಿಯೇಟ್ ಮಾಡ್ಕೊಬೇಕು. ನಮಗೆ ಇಲ್ಲಿ ಯಾರೂ ಮಾರ್ಕೆಟ್ ಇರೋರಿಲ್ಲ ಇಲ್ಲಿ. ಸೊ ಇದನ್ನೆಲ್ಲಾನು ಯೋಚನೆ ಮಾಡಿ, ಇಲ್ಲ ಇದರಲ್ಲಿ ಒಂದು ವಿಷಯ ಇದೆ, ಎಲ್ಲರೂ ಟ್ಯಾಲೆಂಟೆಡ್ ಇದ್ದಾರೆ, ಎಲ್ಲರಿಗೂ ಒಂದು ಹಸಿವಿದೆ, ಇವ್ರಿಗೆ ನಾನು ಪುಷ್ ಕೊಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇದೆಯಲ್ಲ ಸರ್, ಅದಕ್ಕೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಅದ್ರ ಜೊತೆಗೆ ಅದನ್ನ ನಿರ್ಮಾಣ ಮಾಡಿ ಅದನ್ನ ತಗೊಂಬಂದು ಇಲ್ಲಿವರೆಗೂ ತರೋದಿದೆಯಲ್ಲ ಸರ್. ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ, ಸೆಂಟ್ರಲ್ ನಿಂತೋಗಿರೋದು ಎಷ್ಟೊಂದು ಸಿನಿಮಾಗಳು ನಾವು ನೋಡಿದ್ದೀವಿ, ಸಿನಿಮಾ ಮಾಡಿ ರಿಲೀಸ್ ಮಾಡದೇ ಇರೋ ಥರದ್ದು ಎಷ್ಟೊಂದು ಸಿನಿಮಾಗಳು ನೋಡಿದ್ದೀವಿ. ಎಲ್ಲದ್ರ ಮಧ್ಯೆ ನಾನು
ಸ್ಟಾರ್ಟ್ ಮಾಡಿದೀನಿ ಎಂಡ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನ ಬೂಸ್ಟ್ ಮಾಡ್ತಾರಲ್ಲ, ಅದ್ಭುತ. ಮತ್ತೆ ಇನ್ನೊಂದು ಟೆಕ್ನಿಷಿಯನ್ಗೆ ಅವ್ರು ಎಷ್ಟು ಸ್ಪೇಸ್ ಕೊಡ್ತಾರೆ ಅಂತ ಅಂದ್ರೆ, ನಾವು ಒಂದ್ಸಲ ಹೋಗಿ ನರೇಟ್ ಮಾಡಿ ಅವ್ರಿಗೆ ಫೈನಲ್ ಆಗಿ ಓಕೆ ಕರೆಕ್ಟ್ ಇದೆ ಅಮ್ಮ, ಈ ಪಾರ್ಟಲ್ಲಿ ಏನಾದ್ರೂ ಒಂಚೂರು ನೋಡ್ತೀಯಾ, ಕರೆಕ್ಷನ್ ಮಾಡ್ಕೊಂತೀಯಾ ಅಂತ ಹೇಳಿದ್ರು ಅಂತ ಅಂದ್ರೆ ಅಷ್ಟೇ ಅವ್ರದ್ದು. ಆಮೇಲೆ ಇದ್ಯಾಕೆ ಹಿಂಗ್ ಮಾಡಿದೆ, ಇದ್ಯಾಕೆ ಹಿಂಗ್ ತೆಗ್ದೆ, ಇದೇನಕ್ಕೆ ಒಂದು ದಿನಕ್ಕೂ ಕೇಳಲ್ಲ ಅವರು. ಅಷ್ಟು ಫ್ರೀಡಮ್ ಕೊಡ್ತಾರೆ ಟೆಕ್ನಿಷಿಯನ್ಗೆ. ನಿಜವಾಗ್ಲೂ ನಾನು ತುಂಬಾ ಋಣಿಯಾಗಿರ್ತೀನಿ ಡಾಲಿ ಪಿಕ್ಚರ್ಸ್ಗೆ, ಧನಂಜಯ್ ಸರ್ಗೆ. ಇನ್ನ ನೆಕ್ಸ್ಟ್ 5-10 ಇಯರ್ಸ್ಗೆ ಸಂಸ್ಥೆ ಬಂದು ತುಂಬಾ ಅದ್ಭುತವಾಗಿ ಬೆಳೆದಿರುತ್ತೆ. ಅಷ್ಟು ಬಂಚ್ ಆಫ್ ಟ್ಯಾಲೆಂಟ್ಸ್ ಬರ್ತಾರೆ ನಮ್ಮ ಇಂಡಸ್ಟ್ರಿಯಲ್ಲಿ. ತುಂಬಾ ಅದ್ಭುತವಾದ ಟ್ಯಾಲೆಂಟ್ಸ್ ಬರ್ತಾರೆ ಡಾಲಿ ಪಿಕ್ಚರ್ಸ್ ಇಂದ, ಅದಂತೂ ಸತ್ಯ. ಆಗಲಿ. ಆ್ಯಂಡ್ JC ಎಲ್ಲ ಆ್ಯಂಗಲ್ ಇದ್ಲು, ನಾನು ಆಗಲೇ ಹೇಳ್ದಂಗೆ ತುಂಬ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಾ ಇದೆಯಾ. ಹೌದು. ಸೊ ಕಂಗ್ರ್ಯಾಚುಲೇಷನ್, ಸಿನಿಮಾ 6ನೇ ತಾರೀಕು ರಿಲೀಸ್ ಆಗ್ತಿದೆ. ತುಂಬ ದೊಡ್ಡ ಯಶಸ್ಸು ಕಾಣಲಿ. ಆ್ಯಂಡ್ ನಿಮ್ಮ ಟೀಮು ನಂಗೆ ತುಂಬ ಖುಷಿ ಆಯಿತು. ನಿಮಗಿರೋ ಕ್ಲಾರಿಟಿ ಆ್ಯಂಡ್ ನಿಮಗಿರೋ ಕಾನ್ಫಿಡೆಂಟು ಆ್ಯಂಡ್ ದ ವೇ ನೀವು ವರ್ಕ್ ಮಾಡಿರೋ ರೀತಿ ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ಖಂಡಿತವಾಗ್ಲೂ ನಿಮ್ಮ ಉದ್ದೇಶ ಗೆಲ್ಲುತ್ತೆ, ಸಿನಿಮಾನ ಜನ ಸ್ವೀಕರಿಸ್ತಾರೆ. ಆ್ಯಂಡ್ ನಿಮ್ಮ ವಿಷನ್ ಭಾಳ ಚೆನ್ನಾಗಿ ಅನ್ನಿಸ್ತಾ ಇದೆ. ಒಳ್ಳೆಯದಾಗಲಿ ಚಿತ್ರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. February 6th ನೀವು ನೋಡಿ ಸರ್, ಎಲ್ಲ ನಮ್ಮ ಜೊತೆಲೇ ಒಟ್ಟಿಗೆ ಹೋಗೋಣ, ಒಟ್ಟಿಗೆ ನೋಡೋಣ. ಒಂದೊಳ್ಳೆ ಸೆಲೆಬ್ರೇಷನ್ ಅಂತೂ ಇದೆ, ತುಂಬ ಸರ್ಪ್ರೈಸ್ ಇದೆ ಸಿನಿಮಾದಲ್ಲಿ. ಎಲ್ಲರೂ ಒಂದ್ಸಲ ಬಂದು ನೋಡಿದ ತಕ್ಷಣ, ನಿಜ ಹೇಳ್ತೀನಿ ಸರ್, ನಾನೊಬ್ಬ ಸಿನಿಮಾ ಮಾಡಿದ್ದೀನಿ ಅಥವಾ ನಾನು ಈ ಫಿಲ್ಮ್ ಮೇಕರ್ ಆಗಿ ಹೇಳ್ತಾ ಇಲ್ಲ, ಅಲ್ಟಿಮೇಟ್ಲಿ ನಾನೊಬ್ಬ ಆಡಿಯನ್ ಇಂದ ಇವತ್ತಿಲ್ಲಿಗೆ, ಡೈರೆಕ್ಟರ್ ಇಂದ ಆಡಿಯನ್ ಆಗಿಲ್ಲ, ಆಡಿಯನ್ ಇಂದ ಡೈರೆಕ್ಟರ್ ಆಗಿರೋದು. ನಾನೊಬ್ಬ ಆಡಿಯನ್ ಆಗಿ ಏನ್ ಸ್ಕ್ರೀನ್ ಮೇಲೆ ನೋಡ್ಬೇಕು, ಏನ್ ಮಜಾ ಸಿಗುತ್ತೆ ಅನ್ನೋದನ್ನ ಹಂಗೆ ತೆರೆ ಮೇಲೆ ತರೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಎಲ್ಲರೂ ಸೇರಿ. ಇಷ್ಟ ಆಗುತ್ತೆ ಸರ್, ಅದೊಂದು ಹೇಳ್ಬಲ್ಲೆ. ಖಂಡಿತ, ಈ ಮಾತೇ ಸಾಕು. ಆಡಿಯನ್ ಆಗಿ ನಾನೊಬ್ಬ ಮೇಕರ್ ಆಗಿದ್ದೀನಲ್ಲ, ಇಷ್ಟೇ ಸಾಕು, ಆಡಿಯನ್ಸ್ ನೋಡ್ತಾರೆ. ಆ್ಯಂಡ್ ಪ್ರತಿಯೊಬ್ಬ ಆಡಿಯನ್ಸ್ನ ಅಥವಾ ಪ್ರೇಕ್ಷಕನ ಪ್ರತಿನಿಧಿಯಾಗಿ ನೀವು ಪಿಕ್ಚರ್ ಮಾಡಿದ್ದೀರಾ. ಖಂಡಿತವಾಗ್ಲೂ ಅದು ವರ್ಕ್ ಆಗುತ್ತೆ ಕೂಡ. 100%. ಆ ಥರದ್ದು ಯಾವತ್ತೂ ಒಬ್ಬ ಪ್ರೇಕ್ಷಕನೇ ಬಂದು ನಿಂತು ಒಂದು ಪಿಕ್ಚರ್ ಮಾಡೋದಂದ್ರೆ ದೊಡ್ಡ ವಿಷಯ. ಹೌದು. ಸೊ ಅವ್ರಿಗೇನು ಬೇಕೋ ಗೊತ್ತಿರುತ್ತೆ. ನಿಜ. ಸೊ ಅದಾಗುತ್ತೆ. ಸೊ ಇದಿಷ್ಟು ನಿರ್ದೇಶಕ ಚೇತನ್ ಜಯರಾಮ್ ಅವರೊಟ್ಟಿಗೆ ನಮ್ಮ ಮಾತುಕತೆ. JC 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ. ನಿಮ್ಮೊಳಗಿರೋವಂಥ ಒಬ್ಬ ಮಾಡಿರೋ ಸಿನಿಮಾ, ನಿಮಗೋಸ್ಕರ ಮಾಡಿರೋ ಸಿನಿಮಾ JC. ಮಿಸ್ ಮಾಡಬೇಡಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. OTT ವರೆಗೂ ಕಾಯಬೇಡಿ. ನಮಸ್ಕಾರ.